ಭಗವಂತನವರು ಶಕ್ತಿಯ ವ್ಯಕ್ತಿಯ ಅಂತ ನಾವು ತಿಳ್ಕೊಬಹುದು, ಅರ್ಥ ಮಾಡ್ಕೋಬೇಕು. ದೇವರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅನ್ನೋದು ಹೇಗೆ ಅರ್ಥ ಮಾಡ್ಕೊಳ್ಳೋದು ನೋಡೋಣ. ಈಗ ಭಗವಂತನವರು ಭಗವಂತನ ದೇವರಂತೀವಿ, ಭಗವಂತನಂತೀವಿ. ನಮ್ಮ ಇನ್ನು ಅನೇಕ ಹೆಸರುಗಳಿರ್ತೀವಿ, ನಾಮಕರಣ ಅನೇಕ ರೂಪ, ಅನೇಕ ವಿಧಗಳಲ್ಲಿ ನಾಮಕರಣ ಮಾಡ್ತಾ ಇರ್ತೀವಿ. ಒಂದು ಸೃಷ್ಟಿಕರ್ತ ಅಂತೀವಿ ಅಲ್ವಾ, ಈ ರೀತಿಯಲ್ಲಿ. ಆದರೆ ಇಲ್ಲಿ ಈ ದೇವರನವರು, ಭಗವಂತನವರು ಶಕ್ತಿ ಮಾತ್ರವೇ, ವ್ಯಕ್ತಿ ಅಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನೋಡೋಣ. ಅವ್ರಿಗೆ ಯಾವುದೇ ಒಂದು ವ್ಯಕ್ತಿಪರವಾಗಿ ವಿಚಾರಣೆ ಮತ್ತೆ ಆಲೋಚನೆ ಇರೋದಿಲ್ಲ. ಯಾವುದೇ ವ್ಯಕ್ತಿಪರವಾಗಿ ಭಗವಂತನಿಗೆ ಪ್ರತಿಯೊಬ್ಬರ ಬಗ್ಗೆ ಯಾವುದೇ ವ್ಯಕ್ತಿಗೆ ಏನೇ ಆಗಿದ್ರೂ ನಿಷ್ಪಕ್ಷಪಾತವಾಗಿ ಆಗ್ತಾ ಇರ್ತದೆ. ನೋಡ್ಕೊಳ್ಬೇಕಂದ್ರೆ ಅಲ್ಲಿ ಭಗವಂತರು ಒಂದು ವ್ಯಕ್ತಿ ಆದರೆ ಅಲ್ಲಿ ಸ್ವಲ್ಪ ವರ್ಗೀಕರಣ ಮತ್ತೆ ಭೇದ ಭಾವ ಅಂತೂ ಇರ್ತದೆ. ಅವ್ರ ವ್ಯಕ್ತಿ ಅಲ್ಲ, ಶಕ್ತಿ. ಅದಕ್ಕೋಸ್ಕರ ಏನಾಗುತ್ತಂದ್ರೆ, ಯಾವ ವ್ಯಕ್ತಿ ಪರವಾಗಿ ಏನೇ ಆಗಿದ್ರೂ ಅದು ನಿಷ್ಪಕ್ಷಪಾತವಾಗಿ ಆಗ್ತಾ ಇರ್ತದೆ. ನಿಸ್ವಾರ್ಥವಾಗಿ ನಿಷ್ಪಕ್ಷಪಾತವಾಗಿ ಏನು ಆಗಬೇಕು ಅದು ಆಗ್ತಾ ಇರ್ತದೆ. ಅದು ಆಗೋದು ನಿಮ್ಮಿಂದನೇ. ಮತ್ತೆ ಅಲ್ಲಿ ದೇವರಿಂದ ಏನೋ ಆಗಿದೆ, ಅವ್ರ ವ್ಯಕ್ತಿ ಆದರೆ ನಿಮ್ಮ ಬಗ್ಗೆ ವಿಚಾರಣೆ ಮತ್ತೆ ಆಲೋಚನೆ ಇರ್ತದೆ. ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಅದು ಪ್ರವಾಹ ಆಗ್ತಾ ಇರ್ತದೆ ಅಷ್ಟೇ. ಶಕ್ತಿ ಅನ್ನೋದು ಒಂದು ಕಡೆ ನಿಲಿಯಲ್ಲ, ಅದು ಪ್ರವಾಹ ಆಗ್ತಾನೆ ಇರ್ತದೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಅದೇನಂತಂದ್ರೆ, ಉದಾಹರಣೆಗೆ ಒಂದು ನದಿ ಹರಿತಾ ಇದೆ ಅಂತ ಇಟ್ಕೊಳ್ಳಿ. ಆ ನದಿ ತೀರ ಪ್ರಾಂತದಲ್ಲಿ ಅನೇಕ ಸಸ್ಯಗಳು ಪೋಷಣೆ ಆಗ್ತಾ ಇರ್ತದೆ. ಯಾವ ರೀತಿಯಲ್ಲಿ ಪೋಷಣೆ ಆಗ್ತದೆ? ನದಿ ಒಂದು ಕಡೆ ಪ್ರವಾಹ ಆಗ್ತಾ ಇದೆ, ಆ ನದಿ ನೀರನ್ನು ಬಳಸ್ಕೊಂಡು ಆ ಸಸ್ಯ ಅನ್ನೋದು ಆ ತೀರ ಪ್ರಾಂತದಲ್ಲಿ ಚೆನ್ನಾಗಿ ಪೋಷಣೆ ಆಗ್ತಾ ಇರ್ತದೆ. ಒಳ್ಳೆಯ ಹೂಗಳು, ಕಾಯಗಳು, ಹಣ್ಣುಗಳು ಕೊಡ್ತಾ ಇರ್ತದೆ. ದಟ್ಟವಾಗಿ ಉದ್ದವಾಗಿ ಬೆಳೀತಾ ಇರ್ತದೆ ಅಲ್ವಾ. ಅದೊಂದು ರೀತಿಯಲ್ಲಿ. ಆದರೆ ಇನ್ನೊಂದು ರೀತಿಯಲ್ಲಿ ನೋಡಿದರೆ, ಅದೇ ನೀರಲ್ಲಿ ಇನ್ನೊಂದು ಸಸ್ಯ ಆ ಪ್ರವಾಹ ಜೊತೆಗೆ ಹರಿದುಕೊಂಡು ಹೋಗ್ತಾ ಇರ್ತದೆ. ಅಂದರೆ ಒಂಥರ ಫ್ಲಡ್ ಆಗಿ ಅನೇಕ ಸಸ್ಯಗಳು ಹೋಗುತ್ತಲ್ಲ, ಆ ರೀತಿಯಲ್ಲಿಯೂ ಆಗ್ತಾ ಇರ್ತದೆ. ಮತ್ತು ಇದು ಯಾವುದೇ ಅಲ್ಲಿ ಭೇದ ಭಾವ ಇಲ್ಲ. ಆ ನದಿಗೆ ಒಂದು ಸಸ್ಯ ಚೆನ್ನಾಗಿ ಪೋಷಣೆ ಆಗ್ತಾ ಇದೆ, ಇನ್ನೊಂದು ಸಸ್ಯ ನಾಶನವಾಗಿ ಅದರ ಪ್ರವಾಹ ಜೊತೆಗೆ ಹೊಟ್ಟೋಗ್ತಾ ಇದೆ. ಅಲ್ಲಿ ಆ ನದಿಗೆ ಈ ಸಸ್ಯ ಬಗ್ಗೆ ಆ ಸಸ್ಯ ಬಗ್ಗೆ ಅಂತ ಯಾವುದೂ ವ್ಯತ್ಯಾಸ ಇಲ್ಲ, ವಿಚಾರಣೋದು ಇಲ್ಲ. ಅರ್ಥ ಆಯ್ತಲ್ಲ? ಯಾವ ಸಸ್ಯ ಅನ್ನೋದು ಆರಾಮಾಗಿ ಅದರಿಂದ ಪೋಷಣೆ ತಗೊಂಡಿದೆಯೋ, ಅದರ ಸ್ವಲ್ಪ ಅಲ್ಲಿ ಇರುವಂಥ ರೂಲ್ಸನ್ನು, ಆ ಶಕ್ತಿಯ ರೂಲ್ಸ್ ಇರುತ್ತೆ. ಪ್ರತಿಯೊಂದು ಶಕ್ತಿಗೆ ರೂಲ್ಸ್ ಇರುತ್ತೆ, ಒಂದು ನದಿಗೆ ರೂಲ್ಸ್ ಇರುತ್ತೆ. ಏನಂತದು? ನದಿಗೆ ಅಡ್ಡ ಬಂದರೆ ಅದು ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ, ಅದು ಯಾವುದು ನಿಲಿಯಲ್ಲ ಅಲ್ಲಿ. ಅದೇ ಪಕ್ಕದಲ್ಲಿ ನಿಂತ್ಕೊಂಡು ಅದ್ರ ಕೊಡುವಂಥ ಶಕ್ತಿ, ಆ ಪೋಷಣೆ ತಗೊಂಡ್ರೆ ಚೆನ್ನಾಗಿ ಬೆಳಿಬೋದು. ಅರ್ಥ ಆಯ್ತಲ್ಲ? ಅಂದರೆ ಅಲ್ಲಿ ಸ್ವಲ್ಪ ನಿಯಮಾವಳಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ನಿಯಮ ಅಂತ ಹೇಳ್ತೀವಲ್ಲ, ಅಂದರೆ ಒಂದು ರೂಲ್ಸ್. ಆ ಪ್ರತಿಯೊಂದು ಶಕ್ತಿಗೆ ರೂಲ್ಸ್ ಇರುತ್ತೆ, ಇದು ಮಾತ್ರ ಅರ್ಥ ಮಾಡ್ಕೋಬೇಕು ನಾವು. ಶಕ್ತಿ ರೂಲ್ಸನ್ನು ಪಾಲನೆ ಮಾಡಿ ಅಷ್ಟೇ, ಬಿಟ್ಟರೆ ಆ ಶಕ್ತಿ ನನಗೇನೋ ಮಾಡಿದೆ ಅಂತಂದರೆ ಅದು ವ್ಯಕ್ತಿ ಆಗತ್ತೆ, ಶಕ್ತಿ ಆಗೋದಿಲ್ಲ. ಶಕ್ತಿಗೆ ರೂಲ್ಸ್ ಮಾತ್ರ ಇರ್ತದೆ. ಯಾವುದೇ ಅಲ್ಲಿ ಭೇದ ಭಾವ, ವಿಚಾರಣ ಮತ್ತು ಆಲೋಚನೆ ನಿಮ್ಮ ಬಗ್ಗೆ ಯಾವುದು ಇರೋದಿಲ್ಲ. ಆ ಶಕ್ತಿ, ಅದಕ್ಕೆ ನಾವೇನಂತಂದರೆ, ಈಗ ಯಾವುದು ನದಿ ಅದು ಪ್ರವಾಹ ಆಗುವಂಥ ಶಕ್ತಿ, ಅದು ಒಂದು ವ್ಯಕ್ತಿ ಅಲ್ಲ. ನದಿ ಅನ್ನೋದೇನು, ಅದು ಅದ್ಭುತವಾದ ರೀತಿಯಲ್ಲಿ ಪ್ರವಾಹ ಆಗ್ತಾ ಇರುವಂಥ ಒಂದು ಶಕ್ತಿ ಮಾತ್ರವೇ, ಅದು ವ್ಯಕ್ತಿ ಅಲ್ಲ. ಅದೇ ರೀತಿಯಲ್ಲಿ ದೇವರು ಸಹ ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ತುಂಬ ಕಡೆ ಏನಾಗಿದೆ ಅಂದರೆ, ನಮ್ಮ ಅನೇಕ ಮತಗಳಲ್ಲಿ, ಹಿಂದೂ ಮತ ಆಗ್ಬೋದು, ಇಸ್ಲಾಮಿಕ್ ಆಗ್ಬೋದು, ಕ್ರಿಶ್ಚಿಯಾನಿಟಿ ಆಗ್ಬೋದು, ದೇವರನ್ನು ಒಂದು ವ್ಯಕ್ತೀಕರಣ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ತಪ್ಪಾಗಿರೋದು ಒಂದು ಭಯಾನಕರ ತಪ್ಪಾಗಿದೆ. ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ, ದೇವರನ್ನು ಏನು ಮಾಡ್ತೀವಿ? ದಯಾಮಯ, ಕರುಣಾಮಯ, ಈ ರೀತಿಯಲ್ಲಿ ನಾವು ಅನೇಕ ವಿಧಗಳಲ್ಲಿ ಹೇಳ್ತಾ ಇರ್ತೀವಿ. ಅವ್ರು ನಮಗೆ ಒಳ್ಳೆ ದೀವನ ಕೊಡ್ತಾನೆ, ಒಳ್ಳೆ ಆಶೀರ್ವಾದ ಕೊಡ್ತಾನೆ ಅಂತ ನಾವು ಅನ್ಕೊತಾ ಇರ್ತೀವಿ. ನಮ್ಮ ಆಸೆಗಳನ್ನು ನೆರವೇರಿಸ್ತಾನೆ, ಕೋರಿಕೆಗಳನ್ನು ನೆರವೇರಿಸ್ತಾನೆ. ಆ ರೀತಿಯಲ್ಲಿ ಏನಾಗತ್ತಂದ್ರೆ, ಒಂದು ವ್ಯಕ್ತಿ ಮೇಲೆ ನಮ್ಮ ಆಶೆಗಳು, ಕೋರಿಕೆಗಳು ಕೋರ್ಕೊಂಡು ಅವ್ರ ಮೇಲೆ ಆಪಾದನೆ ಮಾಡಿ ಅದು ನೆರವೇರಿಲ್ಲ ಅಂತ ಇಟ್ಕೊಳ್ಳಿ.
ನಾವು ಅವ್ರ ಮೇಲೆ ಆಪಾದನೆ ಮಾಡ್ತೀವಿ, ನನಗೂ ಅವರು ಆಶೀರ್ವಾದ ಕೊಟ್ಟಿಲ್ಲ, ನನ್ನ ಸರಿಯಾಗಿ ನೋಡಿಲ್ಲ, ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಅಂದ್ರೆ ಅಲ್ಲಿ ವ್ಯಕ್ತಿ ಅಂತ ನಾವು ಯಾವ ವ್ಯಕ್ತೀಕರಣ ಮಾಡಿದೀವೋ, ದೇವರನ್ನ ವ್ಯಕ್ತೀಕರಣ ಮಾಡಿದೀವೋ ಅವ್ರ ಮೇಲೆ ಇದೆಲ್ಲ ಮಾಡಕ್ ಸಾಧ್ಯವಾಗತ್ತೆ. ಅದೇ ಒಂದು ಶಕ್ತಿ ಆದ್ರೆ ಅವ್ರ ಮೇಲೆ ಈ ರೀತಿಯಲ್ಲಿ ನೀವು ಮಾಡಕ್ ಸಾಧ್ಯವಾಗತ್ತಾ? ಅವ್ರ ಮೇಲೆ ಆಪಾದನೆ ಮಾಡಕ್ ಸಾಧ್ಯವಾಗತ್ತಾ? ನೀವು ಆ ಅವರು ಶಕ್ತಿ ಆದ್ರೆ ಅವ್ರು ಕೊಟ್ಟಿರೋಂಥ ಅಂದ್ರೆ ಅವರು ನಿಯಮಾವಳಿ ಏನಿದೆಯೋ ಅದು ನಡ್ಕೊಂತ ಹೋದ್ರೆ ನಿಮ್ಗೂ ಆಗ್ಬೇಕಾಗಿರೋಂಥ ರಿಸಲ್ಟು, ನಿಮ್ಗೂ ಬರ್ಬೇಕಾಗಿರೋಂಥ ಫಲಿತ ನಿಮ್ಗೆ ಬರ್ತಾನೆ ಇರ್ತದೆ. ಆ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಆ ದೇವರನ್ನು ಒಂದು ವ್ಯಕ್ತಿಯಾಗಿಲ್ಲ, ಶಕ್ತಿಯಾಗಿ ನಾವು ವ್ಯವಹಾರ ಮಾಡ್ಕೊಂಡಿದ್ರೆ, ಅವ್ರ ಜೊತೆಗೆ ವ್ಯವಹಾರ ಮಾಡಿದ್ರೆ ಫಲಿತಗಳು ತುಂಬಾ ಬೇರೆಯಾಗಿರ್ತದೆ. ಅಂದ್ರೆ ತುಂಬಾ ಅದ್ಭುತವಾದ ರೀತಿಯಲ್ಲಿ ಇರುತ್ತೆ. ಉದಾಹರಣೆಗೆ ಒಂದು ಒಂದು ಶಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡು, ಭೂಮಿ ಆಕರ್ಷಣ ಶಕ್ತಿ ಇದೆ, ಗುರುತ್ವಾಕರ್ಷಣ ಶಕ್ತಿ ನಿಮ್ಗೆಲ್ಲ ಗೊತ್ತು. ಸೊ ನೀವು ಆ ಭೂಮಿ ಮೇಲೆ ನಡೀತಾ ಇರ್ತೀರಲ್ಲ, ಭೂಮಿ ಮೇಲೆ ನಡೀತಾ ಇರ್ತದೆ ಅಂದ್ರೆ ಖಂಡಿತವಾಗಿ ಏನಂತಂದ್ರೆ ಆ ಶಕ್ತಿ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತದೆ. ನೀವು ಭೂಮಿ ಮೇಲೆ ನಡಿಬೇಕು ಅಂತಂದ್ರೆ ಆ ಭೂಮಿ ಆಕರ್ಷಣ ಶಕ್ತಿ ಕೆಲಸ ಮಾಡ್ತಾನೆ ಇರ್ತದೆ. ಒಂದು ವೇಳೆ ಏನಾಗತ್ತಂದ್ರೆ ಈ ನೇಲೆ ಮೇಲೆ ನೀವು ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ್ಲೂ ಆ ಶಕ್ತಿ ಇರುತ್ತೆ, ನೀವು ನಡೀತಾ ಇದ್ರೂ ಶಕ್ತಿ ಇರುತ್ತೆ. ಆದ್ರೆ ಅದು ವ್ಯತಿರೇಕವಾಗಿ ಅದ್ರ ವ್ಯತಿರೇಕವಾಗಿ ಏನಾದ್ರು ನಡ್ಕೊಳಕ್ ಹೋದ್ರೆ ನಿಮ್ಮ ಎರಡೂ ಕಾಲುಗಳು ಫ್ರಾಕ್ಚರ್ ಆಗುವಂತ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಅಂದ್ರೆ ಭೂಮ್ಯಾಕರ್ಷಣ ಶಕ್ತಿ ಅನ್ನೋದು ನಿಮ್ಗೂ ಒಂದೇ, ಎಲ್ಲರಿಗೂ ಒಂದೇ. ಅದು ಯಾವಾಗಲೂ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೊಂದು ಒಂದು ನಿಯಮಾವಳಿ ಇದೆ. ಯಾವ ತರ ಅಂದ್ರೆ, ಉದಾಹರಣೆಗೆ ಅದಕ್ಕೆ ವ್ಯತಿರೇಕವಾಗಿ ನಡ್ಕೊಳಕ್ ಹೋದ್ರಿ ಏನಂತದ್ದು, ನಾವು ಗಾಳಿಯಲ್ಲಿ ಜಂಪ್ ಮಾಡಿದಂತ ಇಟ್ಕೊಳ್ಳಿ, ಇಲ್ಲ ಒಂದು ಆ ಒಂದು ಆ ಮೇ ಅಂದ್ರೆ ಒಂದು ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿಂದ ಕೆಳಗಡೆ ಬಿದ್ದೋಗಿದಂತ ಇಟ್ಕೊಳ್ಳಿ, ಎರಡು ಕಾಲುಗಳು ಫ್ರಾಕ್ಚರ್ ಆಗೋದು ಗ್ಯಾರಂಟಿ ಅಲ್ವಾ? ಅಲ್ಲೇನಾಗಿದೆ, ಅದೇ ಶಕ್ತಿ ನೀವು ನಡೆಯೋಕ್ಕೂ ಉಪಯೋಗ ಆಗುತ್ತೆ, ಸರಿಯಾಗಿ ಉಪಯೋಗಿಸ್ಕೊಂಡು ಅದು ನಿಯಮಾವಳಿ ಅಂದ್ರೆ ಅದು ರೂಲ್ಸ್ ಏನಿದೆಯೋ ಆ ಶಕ್ತಿ ರೂಲ್ಸ್ನ ಫಾಲೋ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಇಲ್ಲ ನಾನು ಏನಾದರೂ ಮಾಡ್ತೀನಿ ಅಂತ 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 ಹೋಗಿ ನೀವು ಫಸ್ಟ್ ಫ್ಲೋರಿಂದ ಕೆಳಗಡೆ ಜಂಪ್ ಮಾಡಿದ್ರೆ ಎರಡೂ ಕಾಲುಗಳು ಏನಾಗುತ್ತೆ, ಫ್ರಾಕ್ಚರ್ ಆಗುತ್ತೆ. ಇಲ್ಲಿ ಅದೇ ಭೂಮಿ ಆಕರ್ಷಣ ಶಕ್ತಿ ನಿಮ್ಮ ಫ್ರಾಕ್ಚರ್ಗೂ ಕಾರಣ ಆಗತ್ತೆ, ನೀವು ಸರಿಯಾಗಿ ನಡ್ಕೊಳ್ಳೋಕ್ಕೂ ಕಾರಣವಾಗತ್ತೆ. ಆದರೆ ಅಲ್ಲಿ ಸ್ವಲ್ಪ ರೂಲ್ಸ್ ಇದೆ, ಆ ರೂಲ್ಸ್ ಅನ್ನು ಪಾಲನೆ ಮಾಡಿ. ಆ ರೂಲ್ಸ್ ಅನ್ನು ಪಾಲನೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಭೂಮಿ ಆಕರ್ಷಣ ಶಕ್ತಿ ಅನ್ನೋದು ಒಂದು ಒಂದು ಶಕ್ತಿ ಪ್ರವಾಹ. ಆ ಶಕ್ತಿ ಜೊತೆಗೆ ಆ ನಿಯಮಾವಳಿ ಕರೆಕ್ಟ್ ಆಗಿ ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ದೇವರನ್ನು ನಾವು ಅರ್ಥ ಮಾಡ್ಕೊಳ್ಳಿ, ದೇವರನ್ನು ಒಂದು ಶಕ್ತಿಯಾಗಿ ನೋಡ್ಬೇಕಾಗತ್ತೆ. ಅದು ದೈವ ಶಕ್ತಿ ಅಂತ ಹೇಳ್ತೀವಲ್ಲ, ಇನ್ನೂ ಹೇಳ್ಬೇಕಂದ್ರೆ ಆ ದೇವರೇ ಶಕ್ತಿ, ದೇವರಂತೂ ಸಪರೇಟ್ ಇಲ್ಲ, ದೇವರೇ ಆ ಶಕ್ತಿ. ಆ ಶಕ್ತಿ ನಿಯಮಗಳೇನಿದೆಯೋ ಅದನ್ನು ಕರೆಕ್ಟ್ ಆಗಿ ನಾವು ಪಾಲನೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಉದಾಹರಣೆಗೆ ಇಲ್ಲೇನಾಗತ್ತಂದ್ರೆ, ನಾವು ಮತ ಅಂತ ಅಂದ್ರೆ ವಿಧ ವಿಧ ಮತಗಳಿದೆಯಲ್ಲ, ಮತ ಅಂದ್ರೆ ಏನು, ಈ ನಿಯಮಾವಳಿನೇ ಮತ ಅಂತ ಕರಿಬೇಕಾಗಿರೋದು. ಆದ್ರೆ ಈಗ ಮತ ಅನ್ನೋದು ಡಿಫ್ರೆಂಟ್ ಆಗಿ ಅದಕ್ಕೆ ನಿರ್ವಚನ ಇದೆ, ಅದು ಕರೆಕ್ಟ್ ನಿರ್ವಚನ ಅಲ್ಲ. ಅದು ಮತ ಅಂದ್ರೆ ಆ ಶಕ್ತಿ, ಆ ದೇವರೇ ಶಕ್ತಿ, ಆ ದೈವವೇ ಶಕ್ತಿ, ದೇವರು ಬೇರೆ ಶಕ್ತಿ ಬೇರೆ ಅಲ್ಲ, ಆ ದೈವವೇ ಶಕ್ತಿ, ಆ ಶಕ್ತಿಗೆ ನಿಯಮಾವಳಿ, ಆ ಶಕ್ತಿ ನಿಯಮಾವಳಿ ಏನಿದೆಯೋ ಅದನ್ನೇ ಮತ ಅಂತ ಕರಿಬೇಕಾದಂತ ವಿಷಯ. ಆ ನಿಯಮಾವಳಿನೇ ಶಕ್ತಿ ಅಂತ ಆ ಶಕ್ತಿ ನಿಯಮಾವಳಿನೇ ಮತ ಅಂತ ಕರಿತೀವಿ. ಇಲ್ಲಿ ಏನಾಗತ್ತಂದ್ರೆ, ನಾವು ಆ ನಿಯಮಾವಳಿ ಏನಿದೆಯೋ, ಆ ನಿಯಮಗಳು ಏನಿದೆಯೋ ಸರಿಯಾದ ರೀತಿಯಲ್ಲಿ ಆ ಶಕ್ತಿ ಪ್ರಕಾರ, ಆ ನಿಯಮಾವಳಿ ಪ್ರಕಾರ ನಾವು ಅನುಸರಣೆ ಮಾಡಿದ್ರೆ ನಿಮ್ಗೆ ಏನಾಗತ್ತಂದ್ರೆ ಅನುಗ್ರಹ ಸಿಗತ್ತೆ. ಈಗ ನೋಡಿ, ನಮ್ಗೆ ಅನುಗ್ರಹ ಸಿಕ್ಕಿಲ್ಲ ಅಂದ್ರೆ ಏನಂತ, ಒಂದು ವ್ಯಕ್ತಿ ನನ್ಗೇನಾದ್ರೂ ನಾನು ಕೋರ್ಕೊಂಡು ಕೊಟ್ಟಿಲ್ಲ ಅಂದ್ರೆ ನಾನು ಅವನ ಮೇಲೆ ಆಪಾದನೆ ಮಾಡ್ತಾ ಇರ್ತೀನಿ. ಇಲ್ಲಿ ಏನಾಗತ್ತಂದ್ರೆ ಶಕ್ತಿ ಜೊತೆಗೆ ನಿಮ್ಗೆ ಅನುಗ್ರಹ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ನೀವು ಅದು ನಿಯಮಾವಳಿ ಪಾಲನೆ ಮಾಡಿ ಅಷ್ಟೇ. ಒಂದು ನಿಯಮಾವಳಿ ನಮ್ಗೆಲ್ಲ ಗೊತ್ತಿರುವಂಥದ್ದು ನೋಡ್ಕೊಳ್ಳಿ. ಅದೇನಂತಂದ್ರೆ ಪ್ರತ್ಯೇಕವಾಗಿ ಕರ್ಮ ಸಿದ್ಧಾಂತ ಅಲ್ವಾ? ಹೇಗಂತಂದ್ರೆ ಈ ಭೂಮಿ ಆಕರ್ಷಣ ಶಕ್ತಿಗೆ ಯಾವ ರೀತಿಯಲ್ಲಿ ನಿಯಮಾವಳಿ ಇದೆಯೋ, ನಮ್ಮ ಈ ದೈವ ಶಕ್ತಿ ಈ ಶಕ್ತಿಗೇನು ಒಂದು ನಿಯಮಾವಳಿ, ಅದೇ ಕರ್ಮ ಸಿದ್ಧಾಂತ ಅಂತ ಹೇಳ್ಕೋಬಹುದು. ಕರ್ಮ ಸಿದ್ಧಾಂತದಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ ನಮಗೂ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲಿತ ಬರ್ತಾ ಇರ್ತದೆ. ಆ ರೀತಿಯಲ್ಲಿ ಇಂತಹ ನಿಯಮಾವಳಿ ನಾವು ಪಾಲನೆ ಮಾಡಿದ್ರೆ ಸಾಕು ಅಷ್ಟೇ. ಸೊ ಒಂದು ವೇಳೆ ನೀವು ವ್ಯತಿರೇಕವಾಗಿ ನಡ್ಕೊಂಡ್ರೆ ಏನಾಗತ್ತೆ, ನಿಮ್ಗೆ ಆ ಅನುಗ್ರಹ ಸಿಗೋದಿಲ್ಲ, ಖಂಡಿತವಾಗಿ ನಿಮ್ಗೆ ನಷ್ಟ ಆಗತ್ತೆ ಅಲ್ವಾ? ಆ ರೀತಿಯಲ್ಲಿ ಸೊ ಯಾವಾಗಲೂ ಅಷ್ಟೇ, ನಾವು ಭಗವಂತನನ್ನು ಒಂದು ವ್ಯಕ್ತಿಯಾಗಿ ನೋಡಬಾರದು.
ಅದಕ್ಕೆ ನೋಡಿ, ಈಗ ಇತ್ತೀಚಿನ ಕಾಲದಲ್ಲಿ ಈ ಪ್ರಾರ್ಥನೆ ಮತ್ತೆ ಆರಾಧನಾ ಅಂತೂ ಮಾಡ್ತಾ ಇರ್ತೀವಿ. ಅದಕ್ಕೂ ಅರ್ಥನೇ ಇಲ್ಲ. ಯಾಕಂದ್ರೆ ನೀವು ಆ ಪ್ರಾರ್ಥನೆ ಆರಾಧನೆಯಲ್ಲಿ ಏನ್ ಮಾಡ್ತೀರಿ ಅಂದ್ರೆ, ಆ ಭಗವಂತನ ಜೊತೆಗೆ ಒಂದು ವ್ಯಕ್ತಿಯಾಗಿ ಅವ್ರನ್ನ ವ್ಯಕ್ತೀಕರಣ ಮಾಡಿಕೊಂಡು ಅವ್ರ ಜೊತೆಗೆ ನೀವು ಸ್ವಲ್ಪ ಸಂಪರ್ಕ ನಡೆಸ್ತೀರ. ಆ ಸಂಪರ್ಕದಲ್ಲಿ ಅದು ಸಂಪರ್ಕದ ನಡೆಸೋದಾಗ ಆಗತ್ತೆ, ಮತ್ತೆ ಫಲಿತ ಬಂದಿಲ್ಲ ಅಂದ್ರೆ ಅವ್ರ ಮೇಲೆ ಆಪಾದನ ಮಾಡ್ತಾ ಇರ್ತೀರ. ಅಲ್ಲಿ ಆ ಆ ಭಗವಂತನಿಂದ ನಿಮಗೆ ಆಶೀರ್ವಾದ ಸಿಗಬೇಕಂದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಅಂತರಾತ್ಮದಿಂದ ಸಂಪರ್ಕ ಮಾಡ್ತಾ ಇರ್ಬೇಕು. ಅದೇ ನಾವು ಹೇಳ್ತಾ ಇರ್ತೀವಿ ಧ್ಯಾನ ಸಾಧನ ಅಂತ. ಧ್ಯಾನ ಸಾಧನೆಗೆ ಅರ್ಥ ಇದೆ, ಆರಾಧನಕ್ಕೆ ಪ್ರಾರ್ಥನೆಗೆ ಇತ್ತೀಚಿನ ಕಾಲದಲ್ಲಿ ಅರ್ಥ ಒಟ್ಟೋಗಿದೆ. ನೀವು ಅದನ್ನು ನೋಡ್ಬೋದಾಯ್ತು, ಅದು ನೋಡ್ಬೋದು. ಅದಕ್ಕೆ ಈ ಪ್ರಾರ್ಥನೆಗೆ ಅರ್ಥ ಇಲ್ಲ, ಆರಾಧನೆಗೆ ಅರ್ಥ ಇಲ್ಲ. ಯಾಕಂದ್ರೆ ನೀವು ಅಲ್ಲಿ ಭಗವಂತನನ್ನು ಒಂದು ವ್ಯಕ್ತೀಕರಣ ಮಾಡಿಕೊಂಡು ಅವ್ರ ಜೊತೆಗೆ ಸಂಪರ್ಕ ಮಾಡ್ತಾ ಹೋಗ್ತಾ ಇದ್ದೀರ. ಆ ರೀತಿಯಲ್ಲಿ ಆಗೋದಿಲ್ಲ, ಅದು ಶಕ್ತಿ ಮಾತ್ರವೇ. ಅರ್ಥ ಆಯ್ತಾ? ಸೊ ಆ ಶಕ್ತಿ ಜೊತೆಗೆ ಏನ್ ಮಾಡ್ಬೇಕಂದ್ರೆ, ನಾವು ಅಂತರಾತ್ಮದಿಂದ ಒಂದು ಕೆಲಸ ಮಾಡ್ತಾ ಹೋಗ್ಬೇಕು. ನಾವು ಆ ಅಂತರಾತ್ಮದಿಂದ ಮಾಡೋಂಥ ಆ ಕೆಲಸವೇ ಧ್ಯಾನ ಅಂತ ಹೇಳ್ತೀವಿ. ಅದಕ್ಕೆ ಇದು ಅರ್ಥ ಮಾಡ್ಕೋಬೇಕು. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಆ ದೇವ್ರು ಅನ್ನೋದು ಒಂದು ಶಕ್ತಿ ಮಾತ್ರವೇ, ವ್ಯಕ್ತಿ ಅಲ್ಲ ಅಂತ ನಮ್ಗೆ ಅರ್ಥ ಆಗತ್ತೆ. ಸೊ ಅದಕ್ಕೋಸ್ಕರ ಪ್ರಾರ್ಥನಾದಲ್ಲಿ ಏನ್ ಮಾಡ್ತೀರಾ ನೀವು ಅಂದ್ರೆ, ಒಂದು ವಿಷಯದ ಬಗ್ಗೆ ಪದೇ ಪದೇ ಅವ್ರನ್ನ ಕೇಳ್ತಾ ಇರ್ತೀರ. ನನಗೂ ಈ ರೀತಿಯಲ್ಲಿ ಆಗ್ಬೇಕು, ಆ ರೀತಿಯಲ್ಲಿ ಆಗ್ಬೇಕು. ಸೊ ಅಂದ್ರೆ ಅವ್ರಿಗೆ ನಾನು ನನಗೆ ಒಳ್ಳೇದಾದ್ರೆ ನಿಮ್ಗೆ ಇದು ಕೊಡ್ತೀನಿ, ನಿಮ್ಗೆ ಅಭಿಷೇಕ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಪೂಜೆ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಗೆ 100 ತೆಂಗಿನಕಾಯಿ ಕೊಡ್ತೀನಿ. ಈ ರೀತಿಯಲ್ಲಿ ನೀವು ಯಾವುದೋ ಒಂದು ರೀತಿಯಲ್ಲಿ ವ್ಯಕ್ತಿ ಜೊತೆಗೆ ಮಾತಾಡೋ ರೀತಿಯಲ್ಲಿ ಮಾತಾಡ್ತಾ ಇರ್ತೀರ. ಸೊ ಆ ರೀತಿಯಲ್ಲಿ ಅದು ಕೆಲಸ ಆಗೋದಿಲ್ಲ. ಅದೇ ಧ್ಯಾನದಲ್ಲಿ ನಿಮ್ಮ ಸ್ವಂತ ಅಂತರಾತ್ಮದಿಂದ ನೀವು ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ಅದ್ಭುತವಾದ ಫಲಿತಗಳು ಬರುತ್ತೆ. ಸೊ ಅಂದ್ರೆ ಇನ್ನೊಂದೇನಂದ್ರೆ, ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಇರ್ತದಲ್ಲ, ನಿಮ್ಮ ಅಂತರಾತ್ಮದಿಂದ ಧ್ಯಾನ ಮಾಡ್ತಾ ಪ್ರಕೃತಿ ಜೊತೆಗೆ ಪ್ರಕೃತಿ ನಿಯಮಾವಳಿ ಅನುಕರಣ ಮಾಡ್ತಾ, ಅನುಸರಿಸ್ತಾ, ಮತ್ತೆ ನಿಮ್ಮಲ್ಲಿ ಆ ರೂಪಾಂತರ ಅನ್ನೋದು ಅಂದ್ರೆ ನಿಮ್ಮಲ್ಲಿ ಆ ಆಂತರಿಕ ಬೆಳವಣಿಗೆ ಆಗ್ತಾ ಇರ್ತದೆ. ಕರ್ಮ ಸಿದ್ಧಾಂತ ಅರ್ಥ ಮಾಡಿಕೊಂಡು ಆ ಕರ್ಮ ಸಿದ್ಧಾಂತ ಪ್ರಕಾರ ನಡ್ಕೊಂತ ಹೋದ್ರೆ ಆ ದೇವ್ರ ಅನ್ನೋದು ಒಂದು ಶಕ್ತಿ ಅಲ್ಲ, ಆ ಶಕ್ತಿ ನಿಮ್ಗೆ ಯಾವಾಗಲೂ ಒಳ್ಳೇದೇ ಮಾಡತ್ತೆ, ಯಾವಾಗಲೂ ಕೆಟ್ಟೋದು ಮಾಡೋದಿಲ್ಲ. ಈಗ ಹೇಳಿದಲ್ಲ, ನದಿ ಪ್ರವಾಹ ನದಿ ಪ್ರವಾಹ ಯಾವ ಸಸ್ಯಕ್ಕೂ ನಷ್ಟ ಮಾಡ್ಬೇಕಂತ ಏನಿಲ್ಲ. ಯಾವ ಸಸ್ಯಗಳು ಅದರ ನದಿ ಪ್ರವಾಹದ ನಿಯಮಾವಳಿಯನ್ನು ವ್ಯತಿರೇಕವಾಗಿ ನಡ್ಕೊಂತದೋ ಅದು ಖಂಡಿತ ಒಡತಾಗತ್ತೆ, ಒಂದು ರೀತಿಯಲ್ಲಿ ತೊಂದರೆ ಆಗ್ತದೆ. ಅದೇ ರೀತಿಯಲ್ಲಿ ನಮಗೂ ಅಷ್ಟೇ, ಶಕ್ತಿ ಪ್ರವಾಹ, ದೇವರನ್ನೋದು ಒಂದು ಶಕ್ತಿ ಪ್ರವಾಹ. ಆ ಶಕ್ತಿ ಎಲ್ಲ ಕಡೆ ಹರಿತಾ ಇರ್ತದೆ. ಆದ್ರೆ ಆ ಶಕ್ತಿಗೆ ನಾವು ಆ ದೇವರನ್ನೋದು ಆ ಶಕ್ತಿಗೆ ನಾವು ವ್ಯತಿರೇಕವಾಗಿ ನಡ್ಕೊತಾ ಇದ್ರೆ, ಪ್ರತಿಯೊಂದು ಅಂದ್ರೆ ನಾವು ಮಾಡೋಂಥ ಕೆಲಸಗಳಾಗ್ಲಿ, ನಮ್ಮ ವ್ಯವಹಾರ ಆಗಲಿ, ನಮ್ಮ ನಡವಳಿಕೆ ಆಗಲಿ, ನಮ್ಮ ಜೀವನ ವಿಧಾನ ಆಗಲಿ, ಜೀವನ ಶೈಲಿ ಆಗಲಿ ವ್ಯತಿರೇಕವಾಗಿ ನಡೀತಾ ಇರ್ತೀವಿ. ಕರ್ಮ ಸಿದ್ಧಾಂತವನ್ನು ಅನುಕರಣ ಮಾಡದೆ ಕರ್ಮ ಸಿದ್ಧಾಂತವನ್ನು ಒಂದು ರೀತಿಯಲ್ಲಿ ಉಲ್ಲಂಘನೆ ಮಾಡ್ತಾ ನಾವು ನಮ್ಮ ಜೀವನ ನಡೆಸ್ಕೊಂತ ಹೋದ್ರೆ, ಧ್ಯಾನ ಮಾಡೋದೊಂದು ಆಗಲಿ, ಮತ್ತೆ ಪ್ರಕೃತಿ ನಿಯಮವನ್ನು ಸರಿಯಾಗಿ ಅನುಸರಿಸೋದಾಗ್ಲಿ, ಕರ್ಮ ಸಿದ್ಧಾಂತವನ್ನು ಅನುಸರಿಸೋದಾಗ್ಲಿ, ಅದನ್ನು ಅನ್ವಯಿಸ್ಕೊಂಡು ನಮ್ಮ ಜೀವನ ನಡೆಸ್ತಾ ಇದ್ರೆ ಈ ಶಕ್ತಿ ನಿಮ್ಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ನಿಮ್ಗೆ ಅನುಗ್ರಹ ಕೊಡುತ್ತೆ, ಆಶೀರ್ವಾದ ಕೊಡುತ್ತೆ, ಒಳ್ಳೇದೇ ಮಾಡುತ್ತೆ, ತಪ್ಪು ಅನ್ನೋದು ಆಗೋದಿಲ್ಲ. ಆ ರೀತಿಯಲ್ಲಿ ಭಗವಂತನನ್ನು ಒಂದು ಶಕ್ತಿಯಾಗಿ ನೋಡಿ, ವ್ಯಕ್ತಿಯಾಗಿ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂದೇಶವನ್ನು ಮುಕ್ತಾಯ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಅದೇ ನಾವು ಶಕ್ತಿಯನ್ನ ವ್ಯಕ್ತಿಯಾಗಿ ಅಂದ್ರೆ ಅಲ್ಲಿರುವಂತ ನಾವು ವ್ಯತಿರಿಕ್ತವಾಗಿ ಅಂದ್ರೆ ಅಲ್ಲಿರುವಂತ ನಿಯಮವನ್ನು ಅನುಸರಿಸಿದೆ ಅದಕ್ಕೆ ವಿರುದ್ಧವಾಗಿ ನಾವು ನಡೆದಾಗ ನಮಗೆ ಅದು ಯಾವ ರೀತಿ ನಮ್ಮ ಜೀವನದ ಮೇಲೇನು ಕೂಡ ಪ್ರಭಾವ ಬೀರುತ್ತದೆ ಅಂತ ಅನ್ನೋದನ್ನ ನಾವೇನು ಕಷ್ಟಪಟ್ಟು ನಾವು ಪ್ರಾರ್ಥನೆ ಎಷ್ಟು ಮಾಡಿದ್ರು ಕೂಡ ಅದು ಫಲಿತ ಆಗೋದಿಲ್ಲ. ನಾವು ಅದನ್ನ ಏನು ನಿಯಮ ಐತಿ ಆ ನಿಯಮ ಪಾಲನೆ ಮಾಡೋದ್ರೊಂದಿಗೆ ನಾವು ಹೋದಾಗ ಮಾತ್ರ ಅದು ನಮಗೆ ಸಕ್ಸಸ್ ಆಗ್ತೈತೆ ಅಂತ ಅನ್ನೋದನ್ನ ತಾವು ಹೇಳಿದ್ರ ಗುರುಜಿ. ಅದೇ ನಿಜ. ಅದು ನಾವು ಅಂದ್ರೆ ಇಲ್ಲಿ ಇದು ಭಕ್ತಿ ಮಾರ್ಗಕ್ಕಿಂತ ಧ್ಯಾನ ಮಾರ್ಗ ಮುಖ್ಯ ಅಂತ ಅನ್ನೋದನ್ನ ಅರ್ಥ ಆಯ್ತು ಗುರುಜಿ. ಭಕ್ತಿ ಮಾರ್ಗದಲ್ಲೇ ಇರಬಾರ್ದು. ನಾವು ಭಕ್ತಿಯನ್ನ ಮಾಡ್ಕೊತಾ ಹೋದಾಗ ಯಾವ್ದು ಸಿಗಲ್ಲ. ಅಲ್ಲಿ ವ್ಯತಿರಿಕ್ತವಾದಾಗ ನಾವು ಮತ್ತೆ ಏನ್ ಮಾಡ್ತೀವಿ, ಮತ್ತೆ ನಾವೇ ಅವ್ರ ದೇವ್ರಿಗಿನ ನಮ್ಗೆ ಇಂಥದ್ ಕೊಟ್ಟಿಲ್ಲ ಅಂತಂದು ಅವ್ರ ಮೇಲೆ ಆಪಾದನೆ ಮಾಡ್ತೀವಿ. ಅದನ್ನು ಬಿಟ್ಟು ಧ್ಯಾನ ಮಾರ್ಗದಲ್ಲಿದ್ದಾಗ ಇದು ನಾವು ಕಂಡ್ಕೊಳ್ಳಿಕ್ ಸಾಧ್ಯ ಅನ್ನೋದನ್ನ ಅರ್ಥ ಆಯ್ತು ಗುರುಜಿ.
ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಸ್ಟರ್ಸ್, ಗುರುಜಿಯವರ ಇವತ್ತಿನ ದಿವ್ಯ ಸಂದೇಶದ ಬಗ್ಗೆ ತಮಗೆ ಅಭಿಪ್ರಾಯ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಕೇಳಿಸ್ಕೊಂಡಿದ್ದೀರಾ, ಕೇಳಿಸ್ಕೊಂಡಿಲ್ಲ? ನಮಸ್ತೆ. ನಮಸ್ತೆ ಗುರುಜಿ. ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವ್ರ ಹತ್ರ ತುಂಬಾ ಡಿಮ್ಯಾಂಡ್ ಇರ್ತೀವಿ. ಇಲ್ಲಾಂದ್ರೆ ಹೋಗ್ಬಿಟ್ಟು ಏನು ಗೊತ್ತೇ ಸುಮ್ನೆ ಬ್ಲಾಂಕ್ ಆಗಿ ನಿಂತ್ಬಿಡ್ತೀವಿ. ಏನ್ ಹೇಳ್ತಾರಲ್ಲ, ಏನು ಗೊತ್ತಾಗ್ದಂಗೆ, ಏನು ಗೊತ್ತಾಗಲ್ಲ ಹಂಗೆ ನಿಂತ್ಬಿಟ್ಟಿರ್ತೀವಿ. ಕೇಳ್ತೀವಿ, ಇಲ್ಲಾಂದ್ರೆ ಏನು ಗೊತ್ತಾಗ್ದಂಗೆ ಇರ್ತೀವಿ. ಬಟ್ ಇವಾಗ ಧ್ಯಾನಕ್ಕೆ ಬಂದಾಗ ನಾವು ನಮ್ಮಲ್ಲೇ ಇರ್ತೀವಿ, ಪ್ರೆಸೆನ್ಸ್ ಆಗಿ ಇರ್ತೀವಿ. ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿ ಗುರುಜಿ. ನಮಸ್ತೆ. ರೈಟ್. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ದೇವರ ಅಂದ್ರೆ ದೇವರು ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಅದೊಂದು ಶಕ್ತಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ನದಿಯ ಎಕ್ಸಾಂಪಲ್ ತಗೊಂಡು. ನನ್ಗೆ ಒಂದು ಏನ್ ಡೌಟ್ ಬಂತಂದ್ರೆ, ಈಗ ಪುರಂದರದಾಸರು, ಕನಕದಾಸರು ಅವರೆಲ್ಲ ಅವರ ಭಕ್ತಿ ಮಾರ್ಗದಿಂದ ದೇವರನ್ನು ಕಂಡವರು. ಕೆಲವರು ಅವರ ಸೇವಾ ಇದರಿಂದ ದೇವರನ್ನು ಕಂಡವರು, ಮೋಕ್ಷನ ಹೊಂದಿದವರು, ಮತ್ತೆ ಜ್ಞಾನೋದಯ ಆದವರು. ಅದಕ್ಕೆ ಇದಕ್ಕೆ ಹೇಗೆ ಅಂತ ಅನಿಸ್ತು ಸರ್. ಎಸ್, ಅಲ್ಲೇನಾಗುತ್ತಂದ್ರೆ ಅವರು ವ್ಯಕ್ತೀಕರಣ ಮಾಡಕ್ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವರಲ್ಲಿರುವಂತ ಆತ್ಮವನ್ನೇ ಆ ರೀತಿಯಲ್ಲಿ ವ್ಯಕ್ತೀಕರಣ ಮಾಡಿರ್ತಾರೆ ಅವರು ಆಚೆ ಕಡೆ. ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ವಲ್ಲ. ಈಗ ಈಗ ನಾನು ಹೇಳಿರುವಂತ ಈ ಪಾಠ ಅನ್ನೋದು, ಇವತ್ತಿನ ಲೆಸನ್ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಒಂದು ಭಕ್ತರು, ಅಂದ್ರೆ ಸಾಮಾನ್ಯ ಭಕ್ತರು, ಸಾಮಾನ್ಯ ಜನ ಇದು ಕೇಳಿಸ್ಕೊಂಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಆ ರೀತಿಯಲ್ಲಿ ಒಂದು ಹೆಸರುಗಳನ್ನು ಒಂದು ವ್ಯಕ್ತೀಕರಣ ಮಾಡ್ತಾ ಅವರು ಮಾಡ್ತಾ ಹೋಗಿದ್ರು. ಆದ್ರೆ ಕೊನೆಯದಾಗಿ ಏನಾಗತ್ತಂದ್ರೆ, ಕೊನೆಯದಾಗಿ ಅವ್ರ ಅಂತರಾತ್ಮಕ್ಕೆ ರೀಚ್ ಆಗ್ಬೇಕಾಗತ್ತೆ. ಅಂತರಾತ್ಮದಿಂದನೇ ಅವರು ಸಂಪರ್ಕ ಮಾಡಿದ್ರೇನೆ ಅವ್ರಿಗೆ ಸಿಗುವಂತ ಫಲಿತ. ಆಯ್ತಾ? ಅಲ್ಲಿ ಇನ್ ಆರ್ಡರ್ ಟು ಮೇಕ್ ದ ಕಾಮನ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್, ನಾರ್ಮಲ್ ಜನಗೆ, ಸಾಮಾನ್ಯ ಜನಕ್ಕೆ ಅರ್ಥ ಮಾಡ್ಬೇಕಂದ್ರೆ ಇದೊಂದು ಭಕ್ತಿ ಮಾರ್ಗ ಈಸಿಯಾಗಿ ಅರ್ಥ ಆಗತ್ತೆ ಎಲ್ಲರಿಗೂ, ಅಲ್ವಾ? ಇವತ್ತು ನೋಡ್ತಾ ಇರ್ತೀವಿ ನಾವು, ಅಂದ್ರೆ ಈಗ ಇಂದಿನ ಕಾಲನೂ ನಾವು ನೋಡ್ತಾ ಇದೀವಿ. ಎಲ್ಲ ಕಡೆ ಹೋದ್ರೆ ಟೆಂಪಲ್ಸ್ ಇರುತ್ತೆ. ಆ ಟೆಂಪಲ್ಸ್ ಅಲ್ಲಿ ಹೋಗೋದು ಈಸಿ. ಒಂದು ವ್ಯಕ್ತಿ ಇದ್ದಾರೆ, ಯಾರೋ ಭಗವಂತನ ಕೂತ್ಕೊಂಡಿದ್ದಾನೆ. ಒಂದು ಒಂದು ಯಾರೇ ಇರ್ಲಿ, ಒಂದು ವಿನಾಯಕ ಇರ್ಲಿ, ಪರಮೇಶ್ವರ ಆಗ್ಲಿ, ಇಲ್ಲಾಂದ್ರೆ ಶಿವನಾಗ್ಲಿ, ರಾಮ ಆಗ್ಲಿ, ಯಾರಾದ್ರೂ ಒಂದು ಭಗವಂತನಿದ ಅಂತ ಅಲ್ಲಿ ಹೋಗಿ ಇವ್ರು ಬೇಡಿಕೆ ಕೊಡೋದು, ಅವ್ರ ಹತ್ರ ಸಂಪರ್ಕ ಮಾಡೋದು ಈಸಿ ಆಗತ್ತಲ್ಲ. ಅದೇ ಎಷ್ಟು ಜನ ಕೂತ್ಕೊಂಡು ಧ್ಯಾನದಲ್ಲಿ ಒಳಗಡೆ ಹೋಗಿ ಸಂಪರ್ಕ ಮಾಡಿ ಅಂದ್ರೆ ಎಷ್ಟು ಜನ ಮಾಡಕ್ ಸಾಧ್ಯವಾಗತ್ತೆ? ಜಸ್ಟ್ ಟು ಬ್ರಿಂಗ್ ದೆಮ್ ಟು ಕಾಂಟ್ಯಾಕ್ಟ್ ವಿತ್ ಯೂನಿವರ್ಸ್. ಅಟ್ಲೀಸ್ಟ್ ಒಂದು ಸನ್ಮಾರ್ಗದಲ್ಲಿ ಇಡಕ್ಕೆ, ಒಳ್ಳೆ ಮಾರ್ಗದಲ್ಲಿ ಇಡಕ್ಕೆ ಅವನಿಗೆ ಭಯ ಅನ್ನೋದು, ಸ್ವಲ್ಪ ಭಯ ಇರ್ಲಿ. ಇಲ್ಲಾಂದ್ರೆ ಮಾನವನಿರುವಂತ ಈ ತ್ರಿಗುಣಗಳಿಂದ, ತಮೋ ರಜ ಸಾತ್ವಿಕ, ಅಂದ್ರೆ ಅಟ್ಲೀಸ್ಟ್ ತಮೋ ರಜ ಗುಣಗಳೇನಿದೆಯೋ ಅದರಿಂದ ಅವನಲ್ಲಿ ತುಂಬಾ ಪ್ರಕೋಪ, ಆ ಗುಣಗಳು ಪ್ರಕೋಪವಾಗಿರುವಾಗ ಅವ್ನು ಮಾಡೋದು ತಪ್ಪುಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡಕ್ಕೆ ಈ ಭಕ್ತಿ ಮಾರ್ಗ ತಂದಿರೋದು. ಹಾಗೇನೆ ಈ ಜ್ಞಾನ ಮಾರ್ಗ ಅಂತಾನು ಹೇಳ್ತಾರಲ್ಲ ಸರ್. ಈಗ ವಿವೇಕಾನಂದರಿಗಾಗಿದ್ದು ಜ್ಞಾನ ಮಾರ್ಗದಿಂದ ಅಂತ ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ಅವರ ಜ್ಞಾನ ಮಾರ್ಗದಿಂದ ಅಂತ ಹೇಳ್ತಾರೆ. ಹಾಗೆ ನನ್ಗೆ ಅದು ಡೌಟ್ ಆಯ್ತು, ಅದಕ್ಕೆ ಕೇಳಿದೆ ಸರ್. ಅದೇ, ಸೊ ಅದಕ್ಕೆ ಈ ಭಕ್ತಿ ಮಾರ್ಗ ಅನ್ನೋದು ನೀವ್ ಹೇಳಿದ ಪ್ರಕಾರ ಅನೇಕ ವ್ಯಕ್ತಿಗಳು, ಈ ಪುರಂದರಾಷ್ಟ್ರ ಆಗ್ಲಿ, ಪ್ರತಿಯೊಬ್ಬರು ಅಂದ್ರೆ ಭಗವಂತನ ಒಂದು ವ್ಯಕ್ತಿಯಾಗಿ ಆರಾಧನೆ ಮಾಡಿ ಆ ರೀತಿಯಲ್ಲಿ ಅವರು ಒಂದು ಮೋಕ್ಷವನ್ನು ಹೊಂದಿರೋದ ಅಂತ ಅನ್ಕೊಂತೀವಿ. ಆದ್ರೆ ಆ ರೀತಿಯಲ್ಲಿ ವ್ಯಕ್ತೀಕರಣ ಮಾಡಿರೋದು ಜನಗೆ ಅರ್ಥ ಮಾಡಿಸ್ಕೊಳಕ್ಕೆ, ಅರ್ಥ ಮಾಡಕ್ಕೆ ಮಾಡಿದ್ದು. ಆದ್ರೆ ನಿಜವಾದ ಅಲ್ಲಿ ಒಳಗಡೆ ನೋಡಿದ್ರೆ ಅವ್ರ ಅಂತರಾತ್ಮವನ್ನೇ ಅವರು ಸೇವನೆ ಮಾಡ್ತಾರೆ. ಅವ್ರ ಅಂತರಾತ್ಮದಲ್ಲೇ ಸಿಗುವಂಥದ್ದು ಎಲ್ಲ. ಪೂರ್ತಿ ಮೋಕ್ಷ ಅನ್ನೋದು ಅವ್ರ ಅಂತರಾತ್ಮವನ್ನು ತಿಳ್ಕೊಂಡವಾಗ, ಅಂತರಾತ್ಮವನ್ನು ದರ್ಶನ ಮಾಡುವಾಗನೇ ಅವ್ರಿಗೆ ಸಿಕ್ಕಿರೋದು ಮೋಕ್ಷ. ಅದು ಒಳಗಡೆನೇ ಇದೆ, ಆಚೆ ಕಡೆ ವಿಗ್ರಹ ರೂಪದಲ್ಲಿ ಯಾವುದೂ ಇಲ್ಲ. ವಿಗ್ರಹ ರೂಪದಲ್ಲಿ ಇಟ್ಟಿರೋದು ಆ ವಿಗ್ರಹದಿಂದ ಸ್ವಲ್ಪ ನಿಗ್ರಹ ಬರ್ಲಿ ಅಂತ, ಜನಗಳ ಲಕ್ಷಣಗಳಲ್ಲಿ, ಜನಗಳ ಮನವೊಲಿಕೆದಲ್ಲಿ, ಜನಗಳ ನಡಿಕೆದಲ್ಲಿ ಸ್ವಲ್ಪ ನಿಗ್ರಹ ಆಗ್ಲಿ, ವಿಗ್ರಹದಿಂದ ನಿಗ್ರಹ ಸಿಗತ್ತೆ ಅಂತ ಅಷ್ಟೇ. ಇಲ್ಲಾಂದ್ರೆ ಆ ನಿಗ್ರಹನೂ ಒಟ್ಟೋದ್ರೆ ಈ ಪ್ರಪಂಚ ಅಲ್ಲಕಲ್ಲಾಗತ್ತೆ, ಅಸ್ತವ್ಯಸ್ತವಾಗತ್ತೆ. ಹೌದು, ಅಸ್ತವ್ಯಸ್ತ ಆಗುತ್ತೆ ಅಂತ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಜ್ಞಾನ ಹಂಚಿದ್ದೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್.
ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ. ಇದಕ್ಕೂ ಮುಂಚೆ ನಾವೆಲ್ಲ ಏನಂತ ದೇವಸ್ಥಾನಕ್ ಹೋಗ್ಬಿಟ್ರೆ ದೇವ್ರ ಹತ್ರ ಬೇಡಿಕೆ ಇಡೋದು, ಆಮೇಲೆ ನಾವ್ ಇಷ್ಟು ಕಾಣಿಕೆ ಕೊಡ್ತೀವಿ ನಿಮ್ಗೆ, ಇಂಥದ್ದು ಬೆಳ್ಳಿದು ಮಾಡಿಸ್ಕೊಡ್ತೀವಿ, ಬಂಗಾರದ್ ಮಾಡಿಸ್ಕೊಡ್ತೀವಿ, ಇದೇ ಇತ್ತು ಗುರುಜಿ. ಇದಕ್ಕೂ ಮುಂಚೆ ಯಾವ ದೇವಸ್ಥಾನಕ್ ಹೋದ್ರು ಒಂದ್ ಹರಕೆ ಹೊತ್ಕೊಂಡ್ ಬರೋದು ಗುರುಜಿ. ಧ್ಯಾನ ಮಾರ್ಗಕ್ ಬಂದ್ಮೇಲೆ ಅದೆಲ್ಲ ಏನು ಅನ್ಸಲ್ಲ ಗುರುಜಿ. ಹೋಗ್ಬೇಕು ದೇವ್ರ ಹತ್ರ, ಶಕ್ತಿ ಇದೆ ಇಲ್ಲ ಅಂತಲ್ಲ. ಅಲ್ಲಿ ಒಂದು ಶಿಖರ ಮಾಡಿರ್ತಾರೆ, ಒಂದು ಆಕಾರ, ಗುರುತತ್ವ ಶಕ್ತಿ ಬರುತ್ತೆ ಅನ್ನೋದೊಂದಿದೆ ಗುರುಜಿ. ಹೋಗ್ತಿವಿ, ಕೈ ಮುಗಿತೀವಿ, ಬರ್ತೀವಿ ಅಷ್ಟೇ ಗುರುಜಿ. ಇವಾಗಂತೂ ಹೋಗಿ ದೇವ್ರ ಹತ್ರ ಬೇಡಿಕೆ ಇಡೋದು, ನಮ್ಮಲ್ಲೇ ದೈವ ಇದ್ದಾಗ ನಾವ್ ದೇವ್ರ ಹತ್ರ ಹೋಗಿ ಬೇಡಿಕೆ ಇಡೋದು ಅಷ್ಟೊಂದು ಸರಿ ಇಲ್ಲ ಅಂತ ನನ್ ಮನ್ಸಿಗೆ ಅನಿಸ್ತಾ ಇರುತ್ತೆ ಗುರುಜಿ. ಹಂಗಾಗಿ ನಾನು ಹೋದ್ರೆ ಕೈ ಮುಗಿತೀನಿ, ಬಂದ್ಬಿಡ್ತೀನಿ ಗುರುಜಿ. ಏನು ಬೇಡಿಕೆ ಇಡೋದಿಲ್ಲ, ಅರ್ಕೆ ಏನು ಮಾಡ್ಕೊಳೋದಿಲ್ಲ ಗುರುಜಿ. ಅದೊಂದು ಧ್ಯಾನ ಮಾರ್ಗಕ್ ಬಂದ್ಮೇಲೆ ಗೊತ್ತಾಯ್ತು ಗುರುಜಿ. ಇದೆಲ್ಲ ನಾವು ಮಾಡ್ಕೊಂಡಿರೋದು ಇದು ಅಂತ ಗೊತ್ತಾಯ್ತು ಗುರುಜಿ. ನಮ್ಮಲ್ಲೇ ದೈವನ್ ಕಾಣ್ಬೋದಲ್ವಾ ಅನ್ನೋದು ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಗುರುಜಿ. ಚೆನ್ನಾಗಿ ಹೇಳಿದ್ರಿ ಗುರುಜಿ, ಧನ್ಯವಾದಗಳು. ರೈಟ್. ಈಗ ಟೆಂಪಲ್ಗೆ ಹೋದ್ರೆ ನೀವು ಮಾಡುವಂಥ ಅರ್ಚನೆದಿಂದ, ಇಲ್ಲಾಂದ್ರೆ ದೇವ್ರಿಗೆ ನೀವು ಬೇಡಿಕೆ ಕೊಡೋದಾಗ್ಲಿ, ಮತ್ತೆ ಅವ್ರಿಗೆ ಏನಾದರೂ ನಾನು ಇದು ಮಾಡ್ತೀನಿ, ಈ ರೀತಿಯಲ್ಲಿ ನಿಮಗೆ ಒಂಥರ ಆಮ್, ಆ, ದಾನ ಕೊಡ್ತೀನಿ, ಇಲ್ಲ ಏನೇ ಮಾಡಿದ್ರು ಅದರಿಂದ ಫಲಿತ ಬರಲ್ಲ. ಇಲ್ಲ ಗುರುಜಿ. ಅದು ಆಕ್ಚುಲಿ ಅಲ್ಲಿ ಒಂದು ಟೆಂಪಲ್ ಅಲ್ಲಿ ಶಕ್ತಿ ಸಿಗತ್ತೆ, ಅಂದ್ರೆ ಧನಾತ್ಮಕ ಶಕ್ತಿ, ಅದ್ಭುತ ಕಾಸ್ಮಿಕ್ ಎನರ್ಜಿ. ಅಲ್ಲಿ ಹೋದ್ರೆ ಮನಸ್ಸು ಸ್ವಲ್ಪ ಶೂನ್ಯ ಆಗತ್ತೆ. ಆ ಶೂನ್ಯ ಆದ್ರೆ ಖಂಡಿತ ನಿಮಗೆ ವಿಶ್ವಶಕ್ತಿ ಸಿಗತ್ತೆ. ಆದ್ರೆ ಅಲ್ಲಿ ದೇವ್ರ ಅಂತ ನಾನು ಈಶ್ವರ್ಗೆ ಹೇಳುವಾಗ, ದೇವ್ರ ಅಂತಂದ್ರೆ ಶಕ್ತಿಗೆ ನಿಯಮಾವಳಿ ಇದೆ. ಆ ನಿಯಮಾವಳಿ ಅಂದ್ರೆ ಆ ನಿಯಮಗಳು, ಆ ಸೆಟ್ ಆಫ್ ರೂಲ್ಸ್ ಅಂತ ಇರ್ತೀವಿ ನಾವು. ಆ ಸೆಟ್ ಆಫ್ ರೂಲ್ಸು ಈ ಸೃಷ್ಟಿಯಲ್ಲಿ ಆ ಶಕ್ತಿಗೆ ಇದೆ. ಈಗ ಭೂ ಗುರುತ್ವಾಕರ್ಷಣ ಶಕ್ತಿ, ಅದಕ್ಕೊಂದು ರೂಲ್ಸು. ಅದು ವ್ಯತಿರೇಕವಾಗಿ ಹೀಗೆ ನಾವು ನಾರ್ಮಲ್ ಆಗಿ ನಡೀತಾ ಇದೆ ಅಂದ್ರೆ ಏನು ತೊಂದರೆ ಆಗಲ್ಲ. ನಾನಿಲ್ಲ ಜಂಪ್ ಮಾಡ್ತೀನಿ ಅಂತಂದ್ರೆ ನೀವು ಬಿದ್ದು ಹೋಗ್ತೀರಾ, ನಿಮ್ಮ ಕಾಲು ಖಂಡಿತ ಕಟ್ಟಾಗತ್ತೆ, ಖಂಡಿತ ಫ್ರಾಕ್ಚರ್ ಆಗತ್ತೆ. ಯಾಕೆ? ನೀವು ವ್ಯತಿರೇಕವಾಗಿ ನಡ್ಕೊಂಡಿದ್ದೀರಾ. ನಾವೇನು ಮಾಡಲಿ? ಶಕ್ತಿ, ನೀವು ಆಫೀಸರ, ಇಲ್ಲ ನೀವು ಒಂದು ಯೋಗಿನ, ಇಲ್ಲಾಂದ್ರೆ ನೀವು ಯಾವುದೋ ಒಂದು ಪ್ರೈಮ್ ಮಿನಿಸ್ಟರಾ, ಇಲ್ಲ ನೀವು ಚೀಫ್ ಮಿನಿಸ್ಟರ್, ನೋಡೋದಿಲ್ಲ ಗುರುತ್ವಾಕರ್ಷಣ ಶಕ್ತಿ. ಯಾರೇ ಮೇಲೆಯಿಂದ ಜಂಪ್ ಮಾಡಿದ್ರೆ ಅವನ ಕಾಲುಗಳು ಫ್ರಾಕ್ಚರ್ ಆಗೋದು ಗ್ಯಾರಂಟಿ. ಹೌದು ಗುರುಜಿ. ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ? ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ನಿಯಮ ಕೆಲಸ ಮಾಡ್ತಾ ಇದೆ. ನೀವು ಯಾರಂತ ಅದು ನೋಡೋದು ಬೇಕಾಗಿಲ್ಲ. ನೀವು ಯಾವ ವ್ಯಕ್ತಿ, ಎಲ್ಲಿಂದ ಬಂದಿದ್ರಿ, ನೀವು ಒಂದು ದೊಡ್ಡ ಯೋಗಿನ, ನೀವು ಬುದ್ಧರ, ಇಲ್ಲಾಂದ್ರೆ ನೀವು ಯಾವುದು ಜೀಸಸ್ ಕ್ರೈಸ್ಟ, ಕೃಷ್ಣ ಭಗವಾನ ಅಂತ, ಅದು ಆ ಭೂ ಗುರುತ್ವಾಕರ್ಷಣ ಶಕ್ತಿಗೆ ಬೇಕೇ ಆಗಿಲ್ಲ. ಅದೇ ರೀತಿಯಲ್ಲಿ ಈ ಶಕ್ತಿ, ದೇವರನ್ನೋ ಶಕ್ತಿಗೆ ನಿಯಮಾವಳಿ ಇದೆ. ಅದೇನಂತಂದ್ರೆ ಅದು ಕರ್ಮ ಸಿದ್ಧಾಂತ. ನೀವು ತಪ್ಪು ಮಾಡಿದರೆ ನಿಮಗೆ ಖಂಡಿತ ನಿಮ್ಗೆ ಆ ಕೆಟ್ಟ ಫಲಿತಗಳೇ ಬರುತ್ತೆ. ಒಳ್ಳೇದು ಮಾಡಿದರೆ ಒಳ್ಳೆ ಫಲಿತಗಳು ಸಿಗತ್ತೆ. ಅದ್ರ ಬಿಟ್ಟರೆ ನೀವು ಹೋಗಿ ದೇವ್ರ ಹತ್ರ ಕೂತ್ಕೊಂಡು ಏನೇನೋ ಆರಾಧನೆ ಮಾಡಿ, ಏನೇನೋ ಪ್ರೋಕ್ಷಣೆಗಳು ಮಾಡಿ, ಒಂಥರ ಯಜ್ಞ ಮಾಡಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ನೀವು ಏನೇನೋ ಮಾಡಿ ಅಲ್ಲಿ ಆಚೆ ಕಡೆ ಬಂದಮೇಲೆ ಅವರ ನಿಯಮಾವಳಿಯನ್ನು ನೀವು ವ್ಯತಿರೇಕ ಮಾಡಿದರೆ ನಿಮಗೆ ಬರುವಂಥ ಫಲಿತ ವ್ಯತಿರೇಕವಾಗಿರುತ್ತೆ. ನಿಮ್ಗೆ ಒಳ್ಳೇದಂತೂ ಆಗೋದಿಲ್ಲ. ಅದಕ್ಕೆ ನಾವು ಧ್ಯಾನದಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಅಂತರಾತ್ಮಗೆ ಸಂಪರ್ಕ ಮಾಡ್ತಾ ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಮನಸ್ಸನ್ನು ನೆಚ್ಚಲ ಮಾಡಿಕೊಂಡು ನಮ್ಮಲ್ಲಿರುವಂಥ ಅರಿಷಡ್ ವರ್ಗಗಳನ್ನು, ನಮ್ಮ ಪ್ರಕೃತಿ, ಏನಂತ ಅಂತೀವಿ ಅಂತರ ಪ್ರಕೃತಿ ಅಂತ ಕರಿತೀವಿ ನಾವು. ಅರಿಷಡ್ ವರ್ಗಗಳನ್ನ ಏನಂತ ಕರಿತೀವಿ? ಅಂತರ ಪ್ರಕೃತಿ. ಬಾಹ್ಯ ಪ್ರಕೃತಿ ಬೇರೆ, ಅಂತರ ಪ್ರಕೃತಿ ಬೇರೆ. ಆ ಅಂತರ ಪ್ರಕೃತಿಯನ್ನು ಸರಿಪಡಿಸ್ಕೊಂಡು, ಅದನ್ನು ತಿದ್ದುಪಡಿ ಮಾಡಿಕೊಂಡು, ಅದನ್ನು ಸರಿಯಾದ ರೀತಿಯಲ್ಲಿ ದೇವರ ನಿಯಮಾವಳಿ ಏನಿದೆಯೋ, ಅಂದ್ರೆ ಆ ಶಕ್ತಿ ನಿಯಮಾವಳಿ ಏನಿದೆಯೋ ಅದನ್ನು ಅನುಕರಣ ಮಾಡೋಕ್ಕೆ ನಮ್ಮ ಅಂತರ್ ಪ್ರಕೃತಿಯನ್ನು ಸರಿಪಡಿಸ್ಕೊಂಡು ಧ್ಯಾನದಿಂದ ದಿನ ಅದರಲ್ಲಿ ಶುದ್ಧಿ ಮಾಡ್ಕೊಂತ ಪರಿಶುದ್ಧವಾಗಿ ತಯಾರಾಗ್ತಾ, ಆವಾಗ ಏನಾಗತ್ತಂದ್ರೆ ನಮ್ಮ ಬಾಹ್ಯ ನಡವಳಿಕೆ ಚೇಂಜ್ ಆಗ್ತದೆ. ಅಂದರೆ ನಾವು ಮಾತಾಡೋ ತೀರಾಗಲಿ, ಅಂದರೆ ತ್ರಿಕರಣ ಶುದ್ಧಿಯಾಗಿ ತಯಾರಾಗ್ತೀವಿ. ಮಾತು, ಮತ್ತು ಚೇಷ್ಟೆಗಳು, ಮತ್ತು ನಮ್ಮ ಆಲೋಚನೆಗಳೆಲ್ಲನೂ ಶುದ್ಧಿ ಆಗತ್ತೆ. ಆ ಶುದ್ಧಿ ಆಗೋದು ನಿಮ್ಮ ಧ್ಯಾನದಿಂದ, ನಿಮ್ಮ ಅಂತರ ಪ್ರಯಾಣದಿಂದ ದಿನ ಅದರಲ್ಲಿ ವೃದ್ಧಿ ಬರುತ್ತೆ. ತ್ರಿಕರಣ ಶುದ್ಧಿ ನಮಗೆ ಸಿಗತ್ತೆ. ಆವಾಗ ಅವರ ನಿಯಮಾವಳಿ, ಆ ಶಕ್ತಿ ನಿಯಮಾವಳಿ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತೀರಾ, ನಿಮ್ಗೆ ಸರಿಯಾದ ಫಲಿತವೇ ಸಿಗತ್ತೆ.
ನೀವು ಯಾವ್ರ ಮೇಲೆ ಆಪಾದನೆ ಮಾಡೋದು ಬೇಕಾಗಿಲ್ಲ. ನೀವು ಮಾಡಬೇಕಾಗಿರೋದು ನಿಮ್ಮ ಧ್ಯಾನ, ನಿಮ್ಮ ಅಂತರ ಪ್ರಕೃತಿಯನ್ನು ವೃದ್ಧಿ ಮಾಡ್ಕೊಡೋದು, ತಿದ್ದುಪಡಿ ಮಾಡ್ಕೊಳ್ಳೋದು, ಪರಿಶುದ್ಧ ಮಾಡ್ಕೊಳ್ಳೋದು. ಇಷ್ಟು ಮಾಡ್ತಾ ಹೋದ್ರೆ ಸಾಕು. ಇಷ್ಟೇ ಶಕ್ತಿ ನಿಮ್ಮಿಂದ ಕೋರೋದು. ಅದು ಬಿಟ್ಟರೆ ಅದಕ್ಕೂ ಪ್ರೋಕ್ಷಣೆ ಮಾಡಿ ಹಾಲಿಂದ ಒಂದು ದೊಡ್ಡ ಆರಾಧನೆ ಮಾಡಿ, ಇಲ್ಲಾಂದ್ರೆ ಒಂದು ಯಾವುದೇ ಅನೇಕ ವಿಧಗಳ ಸಂಸ್ಕಾರಗಳು ಮಾಡ್ತೀವಲ್ಲ, ಇದೆಲ್ಲ ಏನು ಬೇಕಾಗಿಲ್ಲ. ದೇವರು ಅಂದ್ರೆ ಆ ಶಕ್ತಿ ಏನು ಕೋರೋದಿಲ್ಲ ನಿಮ್ಮಿಂದ. ಅದು ಮಾತ್ರ ನಾವು ನೆನಪಲ್ಲಿ ಇಟ್ಕೋಬೇಕು. ಹೌದು ಗುರುಜಿ, ಅದಂತೂ ಖಂಡಿತ ಗುರುಜಿ. ಯಾವ ದೇವ್ರು ಇದುವರೆಗೂ ಎಷ್ಟೇ ಅರ್ಕೆ ಮಾಡ್ಕೊಂಡ್ರು ಯಾವ ದೇವ್ರು ಕೈ ಹಿಡ್ದಿರೋದಂತೂ ನಾವ್ ನೋಡೇ ಇಲ್ಲ ಗುರುಜಿ. ನಮ್ಗಂತೂ ಅನುಭವಕ್ ಬಂದೇ ಇಲ್ಲ ಗುರುಜಿ. ಧ್ಯಾನಕ್ ಬಂದ್ಮೇಲೆ ಮಾತ್ರನೇ ನಮ್ಮ ಆತ್ಮ ಶುದ್ಧಿ, ಅಂತರ ಶುದ್ಧಿ ಮಾಡ್ಕೊಂಡ್ಮೇಲೆನೆ ಗುರುಜಿ ನಮ್ಗೆಲ್ಲ ಅರ್ಥ ಆಗ್ತಾ ಇರೋದು. ಇದುವರೆಗೂ ಏನು ಯಾವ ದೇವ್ರುನು ಎಷ್ಟ್ ಅರ್ಕೆ ಕೊಟ್ರುನು ಯಾವ ದೇವ್ರು ಕೈ ಹಿಡಿದಿಲ್ಲ ಗುರುಜಿ. ಅದಂತೂ ಮನವರಿಕೆ ಆಗಿದೆ ಗುರುಜಿ ನಮ್ಗೆ. ನಮಗ್ ಬಂದ್ಮೇಲೆ ಆತ್ಮ ಶುದ್ಧಿ, ಅಂತರಂಗ ಶುದ್ಧಿ ನಾವ್ ಮಾಡ್ಕೊಂತ ಇದೀವಿ. ನಮ್ಮಲ್ಲೇ ನಾವ್ ಕಾಣ್ಬೋದು ಗುರುಜಿ. ಅಂತರಶುದ್ಧಿ ಆಗಿದ್ರೆ ಅವರ ದೇವರ ಅಂದ್ರೆ ಅದೇ ಶಕ್ತಿಯ ನಿಯಮದಲ್ಲಿ ನೀವು ಪಾಲನೆ ಮಾಡಕ್ಕೆ ನಿಮ್ಗೆ ಅರ್ಹತೆ ಸಿಗತ್ತೆ. ಹೌದು ಗುರುಜಿ. ಅವರ ನಿಯಮದಲ್ಲಿ ಇದೆ. ಈಗ ಭೂ ಗುರುತ್ವಾಕರ್ಷಣ ಶಕ್ತಿ ನಿಯಮದಲ್ಲಿ ಏನಿದೆಯೋ ಅದು ಪಾಲನೆ ಮಾಡಿ, ನಿಮ್ಗೆ ಭೂಮಿ ಏನ್ ತೊಂದರೆ ಕೊಡಲ್ಲ. ಆ ಗುರುತ್ವಾಕರ್ಷಣ ಶಕ್ತಿ ನಿಮ್ಗೆ ಏನ್ ತೊಂದರೆ ಕೊಡಲ್ಲ. ಅದೇ ರೀತಿಯಲ್ಲಿ ದೇವರು ಅಂದ್ರೆ ಆ ಶಕ್ತಿ, ಆ ಶಕ್ತಿಗೆ ನಿಯಮದಲ್ಲಿ ಇದೆ, ಸೆಟ್ ಆಫ್ ರೂಲ್ಸ್ ಇದೆ. ಅದು ಪಾಲನೆ ಮಾಡಕ್ಕೆ ನಿಮ್ಮ ಅಂತರ ಮನಸ್ಸು ಒಪ್ಕೋಬೇಕಲ್ಲ. ಹೌದು ಇಲ್ಲಿ ಅಂತರ ಶುದ್ಧಿ ಇರ್ಬೇಕಲ್ಲ. ನಾವ್ ಮಾಡೋ ಸೇವೆ ಒಂದು ದೈವತ್ವವಾಗಿ ನಾವ್ ಮಾಡ್ತಾ ಇದ್ರೆ ಯಾವ್ದೇ ಒಂದಾಗ್ಲಿ ಗುರುಜಿ ಎಲ್ಗೂ ಹೋಗ್ಬೇಕ. ಈಗ ಭೂ ಸೇವೆ ಮಾಡ್ತಾ ಇದೀವಿ, ಭೂಮಿ ತಾಯಿ ಸೇವೆ ಮಾಡ್ತೀವಿ, ಆತ್ಮ ಶುದ್ಧಿಯಿಂದ ಮಾಡಿದಾಗ ಅದು ಒಂದ್ ಸೇವೆ. ಮನೇಲಿ ದೊಡ್ಡರಿದ್ದಾರೆ, ಅವ್ರಿಗೆ ಮರ್ಯಾದೆ ಕೊಟ್ಬಿಟ್ಟು ಅವ್ರನ್ನ ಸೇವೆ ಮಾಡಿದ್ರೆ ಅದೇ ಒಂದ್ ದೇವ್ರ ಸೇವೆ. ಎಲ್ಲೆಲ್ಲ ಹೋಗಿ ನಾವ್ ದೇವ್ರ ಸೇವೆ ಮಾಡ್ಬೇಕಾಗಿಲ್ಲ ಅಲ್ವಾ ಗುರುಜಿ? ಎಸ್, ಅದೇ ಗುರುಜಿ. ಅದಕ್ಕೆ ಬೇಕಾಗಿರೋದು ನಿಮ್ಮ ಪರಿಶುದ್ಧ ಅಂತರ ಮನಸ್ಸು, ಅಂತರ ಪ್ರಕೃತಿ ಪರಿಶುದ್ಧವಾಗಿರ್ಬೇಕು. ಆ ರೀತಿಯಲ್ಲಿ ನೀವು ತಯಾರಾಗ್ತಾ ಹೋಗೋದು ಒಂದು ಧ್ಯಾನದಿಂದ, ಸ್ವಾಧ್ಯಾಯದಿಂದ, ಸಜ್ಜನ ಸಾಗರದಿಂದ ಸಾಧ್ಯವಾಗತ್ತೆ. ಮಾಡ್ತಾ ಹೋಗಿ, ಅವಾಗ ದೇವರ ನಿಯಮಗಳು ನೀವು ಕರೆಕ್ಟಾಗಿ ಪಾಲನೆ ಮಾಡ್ತೀರಾ, ನಿಮಗೆ ಬರುವಂಥ ಫಲಿತ ಕರೆಕ್ಟಾಗಿರುತ್ತೆ, ಯಾವುದೇ ವ್ಯತಿರೇಕವಾಗಿ ಬರೋದಿಲ್ಲ. ಇಲ್ಲ ಅಂದ್ರೆ ಈಗ ನದಿ ಪ್ರವಾಹ ಏನೇನಿದೆಯೋ ಆ ರೀತಿಯಲ್ಲಿ ನಿಮಗೆ ಫಲಿತ ಸಿಗತ್ತೆ. ಎಸ್, ಧನ್ಯವಾದಗಳು ಧನ್ಯವಾದ. ಜ್ಯೋತಿ ಮೇಡಮ್ ಮಾತಾಡಿ. ನಮಸ್ತೆ ನಮಸ್ತೆ. ಒಂದ್ ಸ್ವಲ್ಪ ಉತ್ತರ ಸಿಕ್ತು ಸರ್. ಒಂದ್ ಸ್ವಲ್ಪ ಶಿವಗಂಗಾ ಮಾತಾಡಿದ್ರಲ್ಲ, ಏನಿಲ್ಲ ಸರ್. ಈಗ ಹರಕೆ ಎಲ್ಲ ಹೊತ್ತಾಗ ಅವರಿಗೆ ಅದು ಪ್ರತಿಫಲ ಸಿಗುತ್ತೆ ಸರ್. ಅವಾಗ ಅದನ್ನ ಅವ್ರು ಅದೇ ನಂಬ್ಕೊಂಡು ನಮ್ಗಿದು ಸಿಕ್ತಲ್ಲ ಅಂತ ಇನ್ನೊಂದ್ ಕೇಳ್ತಾರೆ. ಅದು ಯಾವ ತರ ಸರ್? ಅವರ ಸ್ವಂತ ಮನಸ್ಸಿಂದನೇ, ಅವರ ಶಕ್ತಿಯಿಂದನೇ ಸಿಕ್ಕಿರೋದು. ಅದು ಅವರ ಸಂಕಲ್ಪ ಶಕ್ತಿಯಿಂದ, ಅವರಲ್ಲಿರುವಂತ ಆಂತರಿಕ ಶಕ್ತಿಯಿಂದ. ಈಗ ನಿಮ್ಮ ಅಂತರ ಪ್ರಜ್ಞಾ ಮನಸ್ಸು ಇದೆ, ಅಂತರ ಉಪಚೇತನ ಮನಸ್ಸಿದೆ. ಆ ಉಪಚೇತನ ಮನಸ್ಸಂದ್ರೆ ನಿಮ್ಮ ಆತ್ಮಶಕ್ತಿನೇ. ಅದು ನಿಮ್ಮ ಆತ್ಮಶಕ್ತಿಗೆ ಪರಿಮಿತಿ ಇಲ್ಲ. ನೀವು ಏನ್ ಬೇಕಾದ್ರೂ ಸಾಧಿಸ್ಬೋದು. ನೀವು ನಂಬಬೇಕು, ನಿಮ್ಗೆ ವಿಶ್ವಾಸ ಇರ್ಬೇಕು ಅದ್ರ ಮೇಲೆ ಆಗ್ತದೆ ಅಂತ. ನೀವು ಅದು ಒಂದು ಗರಿಕೆ ಕೊಡಿ, ಫಲ ಕೊಡಿ, ತೆಂಗಿನಕಾಯಿ ಕೊಡಿ, ಇನ್ನೊಂದು ಕೊಡಿ, ಏನೇ ಕೊಟ್ರು ನಿಮ್ಮ ಅಂತರ ಮನಸ್ಸಲ್ಲಿ ನೀವು ಗಟ್ಟಿಯಾಗಿ ನಂಬಿದ್ರೆ ಅದು ನಿಮ್ಗೆ ಫಲಿತ ಬಂದಿರ್ತದೆ. ಆದ್ರೆ ದೇವ್ರ ಮೇಲೆ ಆಪಾದನೆ ಮಾಡೋದು ಬೇಕಾಗಿಲ್ಲ, ದೇವರಿಗೆ ಅದು ಅನ್ವಯಿಸೋದು ಬೇಕಾಗಿಲ್ಲ. ನಾಟ್ ನೆಸಸರಿ. ರೈಟ್. ಸನ್ನೇಗೌಡ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ ಇವತ್ತಿನ ಅಷ್ಟು ವಿಷಯಗಳು ಅಷ್ಟೇ ವಿಶೇಷವಾಗಿದ್ದು, ಇಲ್ಲಿ ಒಂದು ನಾವು ಗಮನಿಸ್ಬೇಕು. ಒಂದ್ಸರಿ ನಾವು ಗೊಂದಲಕ್ಕೆ ಬೀಳ್ತೇವೆ ಗುರುಜಿ. ಯಾಕಂತಂದ್ರೆ ಈಗ ಕೇಳಿದ್ರಿ ತಾವು ಪತ್ರಿಜಿ ಗುರುಗಳು ಹೇಳಿದ್ರೆ ಪಾದ ಪೂಜೆ ಮಾಡೋದ್ ಬೇಡ, ಪದ ಪಾಲಿಸ್ರಿ ಅಂತ ಹೇಳ್ಬಿಟ್ಟು. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ರಾಮಕೃಷ್ಣ ಪರಮಹಂಸರು ಆದಿಶಕ್ತಿ ಮೂರ್ತಿ ಆರಾಧಕರಾಗಿದ್ದು ಇದ್ಕೊಂಡೇ ಅಲ್ಲಿ ಆ ಒಂದು ಮೋಕ್ಷ ಹೊಂದಿದ್ರು, ಅಲ್ಲಿಗೆ ಅಪಾರವಾದ ಜ್ಞಾನವನ್ನು ತಗೊಂಡ್ರು. ಬಟ್ ಅವ್ರ ಶಿಷ್ಯರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರವರು ಎಲ್ಲೂ ಕೂಡ ಮೂರ್ತಿ ಪೂಜೆ ಮಾಡಿರ್ತಕ್ಕಂಥದ್ದಾಗ್ಲಿ ಇದನ್ನ ಯಾವ್ದನ್ನು ನಾವೆಲ್ಲಿ ಕೇಳಿಲ್ಲ. ಹೀಗಿದ್ದಾಗ ಅದು ಕೂಡ ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಗಮನಿಸ್ಬೇಕಾಗುತ್ತೆ. ಮತ್ತೆ ಅದರಿಂದ ನಾವು ಹೊರ ಬರಕ ಕಷ್ಟ ಇವತ್ತಿನ ದಿವಸದಲ್ಲಿ. ತಾವ್ ಹೇಳ್ದಂಗೆ ಇವತ್ತಿಂದು ವಿಷಯ ಕಬ್ಬಿಣದ ಕಡಲಿನ ಅಂತ ಹೇಳ್ಬಿಟ್ಟು, ಅಂದ್ರೆ ಅರಶೊಳಕ್ ಆಗಲ್ಲ. ಏನ್ ಹಿಂಗ್ ಹೇಳ್ತಾರಲ್ಲ ಅವ್ರು, ಪೂಜೆ ಮಾಡ್ಬಾರ್ದು, ದೇವ್ರು ಅಂತ ಹೇಳ್ಬಾರ್ದು ಅಂತ ಹೇಳ್ತಾರಲ್ಲ ಅಂತ ಹೇಳಿ ವಿರುದ್ಧವಾಗಿದೆ ಇದೆ ಅನ್ಸುತ್ತೆ. ಮೊದ್ಲೇ ತಾವ್ ಹೇಳಿದ್ರೆ ಇದು ವಿಶೇಷವಾದ ಜ್ಞಾನ, ಇದು
ಈ ನಿಟ್ಟಿನಲ್ಲಿ ನಾವೇ ಇದಕ್ಕೆ ಕೇಳಿ ಗುರುಜಿ, ಗೊತ್ತಾಗ್ತಾ ಇದೆ. ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮ ಮಾಡಿ ವಾಯ್ಸ್ ಮೂರ್ತಿ ಪೂಜೆ ಇರ್ತಕ್ಕಂಥದ್ದು. ಬಟ್ ವಾಯ್ಸ್ ಬರ್ತಾ ಇಲ್ಲ ಕರೆಕ್ಟ್ ಆಗಿ. ಅದೇ ಇದ್ರ ಬಗ್ಗೆ ನಾವು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದೇನಂತ ಗುರುಜಿ. ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಆಗಿ. ಒಂದು ವಾಯ್ಸ್ ಬ್ರೇಕ್ ಆಗಿದೆ ಮಧ್ಯದಲ್ಲಿ ನಿಮ್ಮ ಪ್ರಶ್ನೆ. ಹಾ, ಇವಾಗ ಕೇಳ್ತದೆ ಗುರುಜಿ? ಹಾ, ಇವಾಗ ಕೇಳಿಸ್ತಾ ಕೇಳ್ತದ್ರ? ಇದೆ ಈಗ. ಅಷ್ಟೇ. ಅದೇ ರಾಮಕೃಷ್ಣ ಪರಮಹಂಸರು ಆದಿಶಕ್ತಿ ಆರಾಧಕರಾಗಿದ್ದು ಮೂರ್ತಿ ಪೂಜೆ ಮಾಡಿ ಮೋಕ್ಷ ಹೊಂದಿದ್ರು. ಹಾಗಿದ್ದಾಗ ಬಟ್ ಸ್ವಾಮಿ ವಿವೇಕಾನಂದರವರು ಎಲ್ಲೂ ಕೂಡ ಮೂರ್ತಿ ಪೂಜೆ ಮಾಡಿರ್ತಕ್ಕಂಥದ್ದು ನಾವು ಕೇಳಿಲ್ಲ. ಬಟ್ Correct. ತಾವು ಇವತ್ತು ಕೊಟ್ಟಿರ್ತಕ್ಕಂಥ ವಿಷಯ ಅಂದ್ರೆ ಪತ್ರಿಜಿ ಗುರುಗಳು ಹೇಳ್ದಂಗೆ ಪದಗಳನ್ನು ಪಾಲಿಸಿ ಪೂಜೆ ಮಾಡೋದ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾವಿಲ್ಲಿ ಹೊರ ಬರಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ರಾಮಕೃಷ್ಣ Yes. ಪರಮಹಂಸರು ಮೂರ್ತಿ ಪೂಜೆ ಮಾಡೇ ಮೋಕ್ಷ ಹೊಂದಿದ್ದಾರೆ. ರೈಟ್. ಈಗ ಅದು ನಾವು ಅಲ್ಲಿ ಏನಾಗತ್ತಂದ್ರೆ, ಈಗ ರಾಮಕೃಷ್ಣ ಪರಮಹಂಸ ಅವರು ಸಾಧನೆ ಶುರು ಮಾಡಿರೋದು ಹಾಗೆ, ಅದು ಹೋಗ್ತಾ ಹೋಗ್ತಾ ನಿರಾಕಾರ ರೂಪದಲ್ಲಿ ಹೋಗಿರೋದು. ಕೊನೆಗೆ ಅದು ಎಲ್ಲಿ ಎಂಡ್ ಆಗತ್ತಂದ್ರೆ, ನೀವು ಸ್ಟಾರ್ಟ್ ಮಾಡ್ಬೋದು ಈಗಲೂ ಅಷ್ಟೇ, ಒಂದು ಭಗವಂತನ ವಿಗ್ರಹ ಇಟ್ಕೊಂಡು ನಾವು ಆರಾಧನೆ ಮಾಡ್ತಾ ಎಲ್ಲ ಅವರೇ, ಅಂದ್ರೆ ಎಲ್ಲ ಸೃಷ್ಟಿಕರ್ತ ಅವರೇ, ಎಲ್ಲ ಅವರೇ ಅಂತ ಅನ್ಕೊಂಡು ಅವ್ರ ಮೇಲೆ ಆಧಾರ ಆಗಿ ಇವರು ಪ್ರಾರ್ಥನೆ ಆಗಲಿ ಇನ್ನೊಂದು ಆ ರೀತಿಯಲ್ಲಿ ಶುರು ಮಾಡ್ತಾರೆ. ಆದರೆ ಏನಾಗತ್ತಂದ್ರೆ, ಅದು ಒಂದು ರೀತಿಯಲ್ಲಿ ಲೀನವಾಗ್ತಾರೆ, ಅದ್ರ ಒಳಗಡೆ ಲೀನವಾಗ್ತಾರೆ. ಅಂದರೆ ಕೊನೆ ಏನಾಗತ್ತೆ ಅಂದರೆ, ಅಲ್ಲಿ ಮಿಕ್ಕೋ ಶೂನ್ಯನೇ ಅಷ್ಟೇ. ಅವ್ರ ಸಾಧನದಲ್ಲಿ ಶೂನ್ಯವೇ ಕಾರಣ. ಶೂನ್ಯ ಇಲ್ಲ ಅಂದರೆ ಯಾವುದೂ ಪ್ರತ್ಯಕ್ಷ ಆಗೋದಿಲ್ಲ, ಯಾವ ಶಕ್ತಿ ಬರೋದಿಲ್ಲ. ಅಂದರೆ ದೇವರ ಶಕ್ತಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ವ್ಯಾಪ್ತಿಸಿದೆ. ಅವ್ರನ್ನ ಒಂದು ವಿಗ್ರಹ ರೂಪದಲ್ಲಿ ಅವರು ಆರಾಧನೆ ಮಾಡಿದೆ. ಯಾಕಂದರೆ ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಎಜುಕೇಷನ್ ಇಲ್ಲ, ಅವ್ರಿಗೆ ನಿರಕ್ಷರಾಸ್ಯ ಅಂತ ಇರ್ಬೋದು. ಯಾರು? ರಾಮಕೃಷ್ಣ ಪರಮಹಂಸ. ಅವ್ರಿಗೇನು ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಆ ವಿಗ್ರಹ ಕಾಳಿಕಾ ಮಾತಾ, ಅವನು ಆರಾಧನೆ ಮಾಡೋದು, ಮಾಡ್ಕೊತ ಕೊನೆಗೆ ಅವರು ಶೂನ್ಯವಾಗ್ಬಿಟ್ರು. ಅವ್ರ ಹೊರಗಡೆ ಅಂತರ ಶೂನ್ಯವಾಗಿದೆ. ಈಗ ನೀವು ಸುಮ್ಮನೆ ಒಂದು ಕಾಳಿಕಾದೇವಿ ಆಗಲಿ, ಯಾವುದೇ ಅಮ್ಮವಾರ ಆಗಲಿ, ಅವ್ರ ಮುಂದೆ ಕೂತ್ಕೊಂಡು ಮಂತ್ರ ಹೇಳ್ತಾ ನಿಮ್ಮ ಮನಸ್ಸನ್ನು ಇನ್ನೂ ಹಾಗೆ ಒಂದು ರೀತಿಯಲ್ಲಿ ಜಾಗರೂಕತ, ಅಂದರೆ ಒಂಥರ ಎಚ್ಚರಕವಾಗಿದ್ರೆ ನಿಮ್ಗೆ ಯಾವುದೂ ಅನುಭವ ಬರೋದಿಲ್ಲ. ಇದು ನೆನಪಿಟ್ಕೊಳ್ಳಿ. ನೀವು ಮಾಡಿ, ನೀವೇನು ಒಂದು ಮಂತ್ರ ಹೇಳ್ತೀರಾ, ಒಂದು ಸ್ತೋತ್ರ ಹೇಳ್ತೀರಾ, ಶ್ಲೋಕ ಹೇಳ್ತೀರಾ, ಹೇಳಿ ನೀವು ಯಾವಾಗ ಶೂನ್ಯವಾಗ್ತೀರೋ ಆವಾಗ ನಿಮಗೆ ಸಿಗುವಂಥ ಅನುಭವ. ಆ ಅನುಭವ ಹಾಗೆ ಅವ್ರಿಗೆ ಸಿಕ್ಕಿರೋದು. ಅರ್ಥ ಆಯ್ತಾ? ಅಂದರೆ ಇನಿಷಿಯಲ್ ಆಗಿ ಸಾಧಾರಣವಾಗಿ ಒಂದು ಭಕ್ತರಿಗೆ ಈಗಾಗಲೇ ಹೇಳ್ತಾ ಇದ್ದೆ ನಾನು, ಸಾಮಾನ್ಯ ಜನರಿಗೆ ಡೈರೆಕ್ಟ್ ನೀವು ಧ್ಯಾನ ಮಾಡಿ ಅಂದರೆ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತಾ? ಯಾಕಂದರೆ ಅವರ ಆತ್ಮಸ್ಥಿತಿ ಆ ಸ್ಥಿತಿಗೆ ಬಂದಿಲ್ಲ ಇನ್ನು. ಅವರ ಆತ್ಮಸ್ಥಿತಿ ಆ ರೀತಿಯಲ್ಲಿ ಬೆಳವಣಿಗೆ ಆಗಿಲ್ಲ, ಅವರು ಒಪ್ಕೊಂಡೋಗೂ ಸಾಧ್ಯವಿಲ್ಲ. ಅದೇನು ಸುಮ್ಮನೆ ಕೂತ್ಕೊಂಡು ಕಣ್ಮುಚ್ಚಿ ಅಂತ ಹೇಳ್ತಾರೆ, ಏನು ಕಾಣಿಸ್ತದೆ? ಯಾರಿಲ್ಲ ಅಲ್ಲಿ. ಒಳಗಡೆ ಏನಿದೆ ನಾನು ಕಣ್ಮುಚ್ಚಿ ನೋಡೋಕ್ಕೆ? ಏನು ಇಲ್ವಲ್ಲ. ಆಚೆ ಕಡೆ ಆದರೆ ಅಟ್ಲೀಸ್ಟ್ ಭಗವಂತನಿದ್ದಾನೆ, ಒಂದು ವಿಗ್ರಹ ಇದೆ, ಅವ್ನು ನಂಬೋದು. ಎಲ್ಲ ಅವನೇನಾಗೆಲ್ಲ ನಾನೆಲ್ಲ ಸಮರ್ಪಣೆ ಮಾಡ್ತೀನಿ ಅವನಿಗೆ ಅಂತ ಹೇಳ್ಬಿಟ್ಟು ಮೊದಲನೇ ಪ್ರಾಕ್ಟೀಸು ಆದಿಯಲ್ಲಿ ಸ್ಟಾರ್ಟಿಂಗಲ್ಲಿ ಹಾಗೆ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿ ಆ ಸ್ತೋತ್ರ ಆಗಲಿ ಇನ್ನೊಂದಾಗಲಿ ಹೇಳಿ ಅವರ ಮನಸ್ಸನ್ನು ಪೂರ್ತಿ ಲೀನ ಮಾಡಿಕೊಂಡು, ಇನ್ನು ಆ ಭಗವಂತನ ದೃಷ್ಟಿ ಬಿಟ್ಟರೆ ಇನ್ನು ಒಳಗಡೆ ಅವನ ಅಂತರಲ್ಲಿ ಏನೂ ಇಲ್ಲ, ಈ ಪ್ರಪಂಚನೇ ಇಲ್ಲ, ಈ ಬಾಹ್ಯ ಪ್ರಪಂಚನೇ ಹೊಟ್ಟೋಗಿದೆ ಅವನ ಮನಸ್ಸಿಂದ. ಹಾಗೆ ಆ ಕಂಡೀಷನ್ ಬರುವಾಗ ಆ ಕೊನೆ ಸ್ಥಿತಿ ಏನಂದರೆ, ಅದು ಪಿನಾಕಿಲ್ ಅಂತ ಹೇಳ್ತೀವಿ. ಆ ಕೊನೆ ಸ್ಥಿತಿ ಏನಿದೆ ಅಂದರೆ, ಅವನಲ್ಲಿ ಶೂನ್ಯ ಆವರಿಸ್ಕೊತದೆ, ಪಕ್ಕ ಆವರಿಸ್ಕೊತದೆ. ಆ ಶೂನ್ಯದಲ್ಲೇ ಅವನಿಗೆ ಪ್ರತ್ಯಕ್ಷ ಆಗೋದು, ಅಂದರೆ ಅವನಿಗೆ ಅನುಭವಗಳು, ಆ ದಿವ್ಯಶಕ್ತಿ, ಆ ಜಗನ್ಮಾತ ಶಕ್ತಿ ಅವನಿಗೆ ಅನುಭವ ಆಗೋದು ಆ ಸ್ಥಿತಿಯಲ್ಲಿ ಆಗತ್ತೆ. ಅದೇ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸಗೂ ಆಗಿದೆ. ಅರ್ಥ ಆಯ್ತಾ? ಅಂದರೆ ಅವರ ಪರಿಶುದ್ಧ ಮನಸ್ಸು, ಅವರು ನಿರ್ಮಲ ಮನಸ್ಸಿಂದ ಮಾಡ್ತಾ ಇದ್ದಾನೆ. ಮಾಡುವಾಗ ಆ ದಿವ್ಯಶಕ್ತಿ, ಆ ಜಗನ್ಮಾತ ಶಕ್ತಿ ಏನಿದೆಯೋ ಅವನು ಖಂಡಿತವಾಗಿ ಲಭ್ಯವಾಗತ್ತೆ, ಹಾಗೆ ಆಗತ್ತೆ. ಯಾಕಂದರೆ ಅವನು ಕೊನೆಯದಾಗಿ ಶೂನ್ಯಕ್ಕೆ ಹೋಗ್ತಾ ಇದ್ದಾನಲ್ವಾ. ಅವನೇನು ಕೂತ್ಕೊಂಡು ಇನ್ನೂ ಒಂಥರ ಮಂತ್ರ ಹೇಳ್ತಾ ಇರುವಾಗ ಯಾವುದೇ ಶಕ್ತಿ ಲಭ್ಯವಾಗಲ್ಲ, ಆಗೋದಿಲ್ಲ. ಯಾಕಂದರೆ ನೀವು ಅಲ್ಲಿ ನಿಮ್ಮ ಮನಸ್ಸು ಇನ್ನೂ ಇದೆಯಲ್ಲ, ನಿಮ್ಮ ಮನಸ್ಸು ನಿರ್ಮಲವಾಗಬೇಕು, ನಿಶ್ಚಲವಾಗಬೇಕು, ಶೂನ್ಯ ಆಗಬೇಕು. ಆವಾಗಲೇ ಆ ರೀತಿಯಲ್ಲಿ ಅವ್ರಿಗೆ ಸಿಕ್ಕಿದೆ. ಈ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ ಕೊನೆಗೆ ಅಲ್ಲಿ ಸೇರ್ಕೊಂಡಿದ್ದಾನೆ. ವಿವೇಕಾನಂದ ಏನು ಮಾಡಿದೆ ಅಂದರೆ, ಅವ್ರಿಗೆ ಸಿಂಪಲ್ ಆಗಿದೆ, ಅವ್ರಿಗೆ ಪ್ರಾಸೆಸ್ ವೆರಿ ಸಿಂಪಲ್ ಆಗಿದೆ. ಯಾಕಂದರೆ
ಈಗಾಗಲೇ ರಾಮಕೃಷ್ಣ ಪರಮಹಂಸ ಆ ದಿವ್ಯ ದರ್ಶನವನ್ನು ಹೊಂದಿದ್ದಾರೆ. ಅವಾಗ ಏನು ಮಾಡ್ತಾನೆ ಈ ರಾಮಕೃಷ್ಣ ಪರಮಹಂಸ ಅವ್ರಿಗೆ ಕರೆಸ್ಕೊಂಡು ನಿಮಗೆ ದೇವ್ರನ್ನ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು ತಲೆ ಮೇಲೆ ಕೈ ಇಟ್ಟಿದ ಮೇಲೆ ಅವನಿಗೆ ದೇವನ ದರ್ಶನ ಅಂದರೆ ಅವರು ಶೂನ್ಯದಲ್ಲಿ ಹೋಗ್ತಾನೆ. ಈ ಶಕ್ತಿಪಾತ ಅಂತ ಹೇಳ್ತೀವಲ್ಲ, ಶಕ್ತಿಪಾತ ಆಗತ್ತೆ. ಶಕ್ತಿಪಾತ ಆಗುವಾಗ ವಿವೇಕಾನಂದ ಶೂನ್ಯದಲ್ಲಿ ಹೊಟ್ಟೋಗ್ತಾನೆ. ಅಲ್ಲಿ ಒಂದು ಕ್ಷಣ ಅವರ ಮೂರನೇ ಕಣ್ಣಲ್ಲಿ ಒಂದು ದರ್ಶನ ಆಗತ್ತೆ, ಒಂದು ಬೆಳಕು, ಅತ್ಯಂತ ಬೆಳಕು ಅವರಿಗೆ ಆವರಿಸ್ತದೆ. ತಕ್ಷಣವೇ ಅವರು ಅವನಿಗೆ ಅರ್ಥ ಆಗತ್ತೆ, ಓ ಇದು ಏನು ಇಷ್ಟು ಮಹತ್ವವಾದ ಒಂದು ಗಂಭೀರವಾದ ಅನುಭವ ಅಂತ ಹೇಳ್ಬಿಟ್ಟು ಆ ವಿವೇಕಾನಂದ ತಗೊಂತಾನೆ, ಆ ಅನುಭವವನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ಅವ್ರಿಗೆ ಒಂದು ಕ್ಷಣ ಕಾಲ ದೈವ ದರ್ಶನ ಮಾಡಿಸಿರೋರು ರಾಮಕೃಷ್ಣ ಪರಮಹಂಸ. ಇವ್ರು ಮಾಡಿಸಿದ್ದಾರೆ ಅವ್ರಿಗೆ, ಆಕ್ಚುಲಿ ಹೇಳ್ಬೇಕಂದ್ರೆ ಮಾಡಿಸಿದ ಮೇಲೆ ಮತ್ತೆ ಆ ದರ್ಶನ ಅವ್ರಿಗೆ ಸಿಕ್ಕೇ ಇಲ್ಲ, ಯಾವಾಗಲೂ ಸಿಕ್ಕಿಲ್ಲ. ಗೊತ್ತಾ ವಿಷಯ? ಅವರು ಇನ್ನೇನಿಲ್ಲ ಅಂದ್ರೆ, ಈಗ ದೈವ ದರ್ಶನ ನಿಮ್ಗೆ ಸಿಕ್ತಲ್ಲ, ಮತ್ತೆ ನೀವು ನಿಮ್ಮ ಸಾವು ಮುಂದೆ 3 ದಿನಗಳ ಮುಂಚೆ ನಿಮ್ಗೆ ಈ ಕೀ ಕೊಡ್ತೀನಿ, ಮತ್ತೆ ಅಷ್ಟುವರೆಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಹೋಗಿ ಪ್ರಪಂಚಕ್ಕೆ ಹೋಗಿ, ನನಗೆ ವಾಯ್ಸ್ ಇಲ್ಲ, ನನಗೆ ಮಾತಾಡೋಕೆ ಬರೋದಿಲ್ಲ, ನಿನಗೆ ಚೆನ್ನಾಗೆ ಎಜುಕೇಶನ್ ಇದೆ, ನೀವು ಮಾತಾಡೋಕೆ ಸಾಧ್ಯವಾಗುತ್ತೆ, ಇಡೀ ಪ್ರಪಂಚಕ್ಕೆ ಹೋಗಿ ಈ ಸನಾತನ ಧರ್ಮವನ್ನು, ಹಿಂದೂ ಧರ್ಮ ಮಾರ್ಗವನ್ನು ಎಲ್ಲರಿಗೂ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಲ್ಸ್ಕೊಡ್ತಾನೆ. ವೇದಗಳು, ಉಪನಿಷತ್ತುಗಳು ಇವೆಲ್ಲ ತಿಳಿಸ್ಕೊಡಿ, ಎಲ್ಲರಿಗೂ ಪ್ರಚಾರ ಮಾಡಿ, ಧ್ಯಾನವನ್ನು ಪ್ರಚಾರ ಮಾಡಿ, ಧ್ಯಾನವನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಅವನು ಈ ಪ್ರಪಂಚಕ್ಕೆ ಕಲಿಸ್ತಾನೆ. ಯಾಕಂದ್ರೆ ಇವ್ರಿಗೆ ವಾಯ್ಸ್ ಇಲ್ಲ, ಮಾತಾಡೋಕೆ ಬರೋದಿಲ್ಲ, ಎಜುಕೇಶನ್ ಇಲ್ಲ. ಆದರೆ ದಿವ್ಯ ಅನುಭವ ಇದೆ, ದಿವ್ಯ ದರ್ಶನ ಆಗಿದೆ. ಅಂದರೆ ಮಾತಾಡೋಕೆ, ವ್ಯಕ್ತೀಕರಣ ಮಾಡೋಕ್ಕೆ, ವ್ಯಕ್ತಪಡಿಸೋಕ್ಕೆ ಅವ್ರಿಗೆ ಗೊತ್ತಿಲ್ಲ. ಆದರೂ ಆ ರೀತಿಯಲ್ಲಿ ಆಗಿದೆ. ಆದರೆ ಮತ್ತೆ ಅವರು ಸ್ವಂತ ಸಾಧನ ಅಂದರೆ 3 ದಿನಗಳ, ಅವರು ಸಾವು ಮುಂಚೆ 3 ದಿನಗಳ ಮುಂಚೆ ಮತ್ತೆ ಆ ದಿವ್ಯ ದರ್ಶನ ಹೇಳ್ಬೇಕಂದ್ರೆ ಆ ಸಮಾಧಿ ಅನುಭವ ಮತ್ತೆ ಶುರು ಆಗತ್ತೆ. ಶುರು ಆದಮೇಲೆ 3 ದಿವಸದಲ್ಲಿ ಅವ್ರು ತೀರೋಗ್ತಾರೆ. ಆದರೆ ಮತ್ತೆ ಅವರು ಸ್ವಂತ ಅಂದರೆ ಅವರ ಸ್ವೀಯ ಅನುಭವ ಮಾಡ್ಕೋಬೇಕಂದ್ರೆ ಅವರು ಮತ್ತೆ ಧ್ಯಾನ ಮಾಡಿ ಆ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಈಗ ಶಕ್ತಿಪಾತ ಕೊಟ್ಟಿರೋದು ರಾಮಕೃಷ್ಣ ಪರಮಹಂಸ, ಇವರಿಗೆ ಲಭ್ಯವಾಗಿದೆ, ಅವರಿಗೆ ಅನುಭವ ಸಿಕ್ಕಿದೆ. ಆದರೆ ಸ್ವೀಯ ಅನುಭವದಿಂದ ಮಾಡಬೇಕಂದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿರ್ಬೋದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, 2 ಬೇಕಾಗತ್ತೆ. ಆ ಒಂದು ದರ್ಶನ ಆಗ್ಬೇಕಂದ್ರೂ, ಒಂದು ಶಕ್ತಿ ವಿಸ್ಫೋಟನ ಆಗಬೇಕು, ಸಮಾಧಿ ಬರಬೇಕಂದ್ರೆ 2 ವಿಷಯಗಳು ಬೇಕು. ಒಬ್ಬರು ಗುರು ಶಿಷ್ಯ ಅಂತಂದ್ರೆ, ಶಿಷ್ಯನ್ ರೆಡಿ ಇರುವಾಗ ಗುರು ಲಭ್ಯವಾಗ್ತಾನೆ. ಗುರುವನ್ನು ಹುಡ್ಕೊಂಡು ಹೋಗಿ ನೀವು ಗುರುವನ್ನು ಕಂಡಿಡಕ್ಕೆ ಆಗೋದಿಲ್ಲ, ಚಾನ್ಸೇ ಇಲ್ಲ ಈ ಭೂಮಿ ಮೇಲೆ. ನೀವು ಗುರುವನ್ನು, ಒಂದು ಸದ್ಗುರು ನೀವು ಕಂಡಿಡಿದೆ ಅಂದ್ರೆ ನೀವು ಆ ಸ್ಥಿತಿಯಲ್ಲಿ ಇದ್ರೇನೆ ಕಂಡಿಡೋದು, ಇಲ್ಲ ಅಂದ್ರೆ ನಿಮ್ಗೆ ಸಾಧ್ಯವಿಲ್ಲ. ಅದಕ್ಕೆ ನೀವು ತಯಾರಾಗಿ ರೆಡಿ ಇರಿ, ಗುರು ಪ್ರತ್ಯಕ್ಷ ಆಗ್ತಾನೆ ಆಟೋಮೆಟಿಕ್ ಆಗಿ. ಆವಾಗ ನೀವು ಕಂಡಿಡೋದು ಬೇಕಾಗಿಲ್ಲ. ಅಂದ್ರೆ ಅರ್ಥ ಏನಂದ್ರೆ, ಅಲ್ಲಿ 2 ಸಿದ್ಧವಾಗುವಾಗನೆ ಸದ್ಗುರು ಸಾಮರ್ಥ್ಯ ಇದೆ, ಶಿಷ್ಯ ರೆಡಿ ಇದ್ದಾನೆ. ಈಗ 2 ಮಿಲಿತವಾಗಿದ್ರೆ ಅಲ್ಲಿ ಫಲಿತ ಲಭ್ಯವಾಗತ್ತೆ. ಆ ರೀತಿಯಲ್ಲಿ ನಮ್ಮ ರಾಮಕೃಷ್ಣ ಪರಮಹಂಸ ಮತ್ತೆ ವಿವೇಕಾನಂದ ಮಧ್ಯದಲ್ಲಿ ಈ ರೀತಿಯಲ್ಲಿ ಆಗಿದೆ. ಅರ್ಥ ಆಯ್ತಲ್ಲ? ಎಸ್, ಪಕ್ಕಾ ಸರಿಯಾದ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಅರ್ಥೈಸಿದ್ರಿ ಗುರುಗಳೇ, ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಸ್ವಲ್ಪ ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ಇಂಥ ಒಂದು ಅತ್ಯದ್ಭುತವಾದಂತ ಜ್ಞಾನ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಯೂನಿವರ್ಸ್ ನಮಗಿನ್ನ ದಯಪಾಲಿಸ್ತಾ ಇದೆ ಮಹಾವತಾರ್ ಫೌಂಡೇಶನ್ ಮುಖಾಂತರ. ಇದು ಏನಕ್ಕೆ ಅಂದ್ರೆ, ನಮ್ಮ ಆತ್ಮಗಳು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತ ಕೆಲವೊಂದಿಷ್ಟು ಪುಣ್ಯ ಕಾರ್ಯಗಳಿಂದ ಇದು ಸಿಕ್ಕಿದೆ ಅಂತ ಹೇಳ್ಬಹುದು. ಹೀಗಿದ್ದಾಗ ನಾವಿಲ್ಲೂ ಕೂಡ ಆಲ್ರೆಡಿ ರಾಮಕೃಷ್ಣ ಪರಮಹಂಸರ ತರ ಮೋಕ್ಷ ಹೊಂದಿರ್ತಕ್ಕಂಥವ್ರು, ಸಾಧನೆ ಮಾಡಿ ಪೂಜೆ ಮಾಡಿ ಮೋಕ್ಷ ಹೊಂದಿರ್ತಕ್ಕಂಥವ್ರು ಗುರುಗಳು ಇದಾರೆ. ಇಲ್ಲಿ ನಾವು ಜಸ್ಟ್ ಸ್ವಾಮಿ ವಿವೇಕಾನಂದರ ತರ ಬಂದ್ಬಿಲ್ಲಿ ಅವ್ರ ಕಡೆಯಿಂದ ಆಶೀರ್ವಾದ ತಗೋಬೇಕಾಗಿದೆ. ಒಂದು ಕ್ಷಣಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದೇವಿ. ಈಗ ಎಷ್ಟು ವರ್ಷದಿಂದ ಇಲ್ಲಿ ಸೆಷನ್ ಅಲ್ಲಿ ಇದೆ, ಧ್ಯಾನ ಮಾಡ್ತಾ ಇದ್ದೇವೆ, ಎಲ್ಲ ಸ್ವಾಧ್ಯಾಯ ಮಾಡ್ತಾ ಇದೀವಿ, ಕೇಳ್ತಾ ಇದೀವಿ. ಬಟ್ ಇನ್ನೂ ಎಷ್ಟು ಜನಕ್ಕೆ ಮನಸ್ಸಿನಲ್ಲಿ ಅಂತರಾಳದಲ್ಲಿ ನೋವುಗಳಿದಾವೆ. ಏನು ನನ್ನ ಮನೆ ಕೆಲಸ ಆಗ್ಲಿಲ್ಲ, ನಾ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಮಗ ತೀರ್ಕೊಂಡು ಹೋದ, ನಮ್ಮ ಯಜಮಾನ ತೀರ್ಕೊಂಡ್ರು, ಅಥವಾ ಯಾವುದೇ ಒಂದು ಕೆಲಸಗಳು ಆಗ್ತಾ ಇಲ್ಲ, ಕಷ್ಟಗಳು ಬರ್ತಾ ಇದಾವೆ, ಹಣಕಾಸಿನ ವ್ಯವಸ್ಥೆ, ಇವೆಲ್ಲಕ್ಕೂ ನೋವುಗಳು ಇದಾವೆ. ಬಟ್ ನಮ್ಮ ಕರ್ಮಗಳು ಇನ್ನೂ ಸ್ವಲ್ಪ ಎಲ್ಲೋ ಸ್ಟ್ರಕ್ ಆಗಿದೆ ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ. ಒಟ್ಟು ಒಂದು ದಿನ ಈ ಫೌಂಡೇಶನ್ ಅಲ್ಲಿ ಇದೀವಿ ಅಂತಂದ್ರೆ, ಸ್ವಾಮಿ ವಿವೇಕಾನಂದರಿಗೆ ದಿವ್ಯ ದರ್ಶನ ಆದಂಗೆ ನಮಗೂ ಕೂಡ ಒಂದ್ ದಿವಸ ಆಗುತ್ತೆ. ಈ ಪ್ರಪಂಚಕ್ಕೆ ಪತ್ರಿಜಿ ಗುರುಗಳ ಕನಸನ್ನು ನನಸು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಯೋಧರಾಗ್ಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಮಾತು. ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ಪತ್ರಿಜಿ ಗುರುಗಳು ಹೇಳಿದ್ದಾರೆ, ಜ್ಞಾನ ಜಗತ್ತು, ಪಿರಮಿಡ್ ಜಗತ್ತು, ಶಾಕಾಹಾರ ಜಗತ್ತು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಇಷ್ಟೆಲ್ಲ ಸಂದೇಶಗಳು ಬರ್ತಾ ಇದ್ರು ಕೂಡ ಎಷ್ಟೋ ಜನ ಇಲ್ಲೂ ಕೇಳಿದವರು ಕೂಡ ಇನ್ನು ಮಾಂಸಾಹಾರನ ಬಿಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವರು ತೊಳ್ತಾ ಇದ್ದಾರೆ. ಬಟ್ ಅದು ಒಂದು ಸಾರಿ ನಿರ್ಧಾರ ಮಾಡಿದ್ರೆ ಬಿಡೋದೇನು ದೊಡ್ಡದಲ್ಲ. ಇದು ಮನೆಯವ್ರು ಬೇರೆಯವ್ರು ತಿಂತಾರೆ ಅಂತ ತಿನ್ಕೊಳ್ಳಿ ಅವರು,
ಬಟ್ ಕನ್ವಿನ್ಸ್ ಮಾಡಿ ಅವ್ರು ಬಿಟ್ಟು ಅದನ್ನ ನೀವು ಮಾತ್ರ ಬಿಟ್ಟಾಗ ಅದರಿಂದ ಹೊರ ಬರಕ್ ಸಾಧ್ಯತೆ ಐತಿ. ಸುಮಾರು ಜನ ಇಲ್ಲಿ ಕಡಿಮೆ ಆಗಿದ್ದಾರೆ. ಇನ್ನೊಂದು ತಾವು ಗಮನಿಸ್ಬೇಕು, ಪಿರಮಿಡ್ ಬಗ್ಗೆ ಗುರುಜಿ ಪ್ರತಿನಿತ್ಯ ಒಂದಿಲ್ಲ ಒಂದು ಸಂದೇಶ ಕೊಡ್ತಾನೆ ಇದಾರೆ. ಪಿರಮಿಡ್ ನ ಬೆನಿಫಿಟ್ ಏನಿದೆ ಅಂತ ಹೇಳ್ಬಿಟ್ಟು ಅದ್ರ ಉಪಯೋಗ ತಗೊಳ್ರಿ ಅಂತ ಹೇಳಿ ಪತ್ರಿಜಿ ಗುರುಗಳು ಸಂದೇಶ ಕೊಟ್ಟಿರೋದು ಪಿರಮಿಡ್ ಜಗತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಜತ್ತಿನ ಪಿರಮಿಡ್ ಗಳ ಬಗ್ಗೆ ತಾವು ವಿಡಿಯೋನಾಗ್ಲಿ ಅಥವಾ ಬುಕ್ಸ್ ಅಲ್ಲಿ ಸಿಕ್ಕರೆ ಓದಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂತ ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳಿ, ಕಾಸ್ಮಿಕ್ ಎನರ್ಜಿ. ಅದಕ್ಕೆ ಹೆಚ್ಚು ಹೆಚ್ಚು ಜನಗಳು ಆ ಪಿರಮಿಡ್ ಗಳನ್ನ, ಇಲ್ಲಿ ವಿಭಿನ್ನವಾದಂತಹ ಪಿರಮಿಡ್ ಗಳಿದಾವೆ, ಅವನ್ನ ತರಿಸ್ಕೊಂಡು ಅದ್ರ ಉಪಯೋಗ ತಗೊಳ್ರಿ. ನಿಮ್ಗೆ ಏನಾದ್ರೂ ಹೆಚ್ಚಿನ ಒಂದು ಮಾಹಿತಿ ಬೇಕಿತ್ತು ಅಂತಂದಲ್ಲಿ ನಮಗೆ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿದ್ರು ಕೂಡ ನೀವು ಮಾಹಿತಿ ತಗೋಬಹುದು. ಒಂದು ಸ್ನೇಹಿತರೆ, ನಿಮಗೆ ಇನ್ನೊಂದು ತಮ್ಮಲ್ಲಿ ನಾನು ಅರಿಕೆ ಮಾಡ್ಕೊಳ್ತಾ ಇದೀನಿ, ಮನವಿ ಮಾಡ್ಕೊಳ್ತಾ ಇದೀನಿ. ಏನಂತಂದ್ರೆ, ಈ ತಗೊಂಡಿರ್ತಕ್ಕಂಥ ಜ್ಞಾನನ ಎಷ್ಟು ಜನ ಹಂಚ್ತಾ ಇದ್ದೀರಾ, ಬೇರೆಯವ್ರನ್ನೆಲ್ಲ ತಂದು ಇಲ್ಲಿ ಜಾಯಿನ್ ಮಾಡಿಸ್ತಾ ಇದ್ದೀರಾ, ಅದಕ್ಕೆ ಅಭಿನಂದನೆಗಳು. ಇನ್ನೂ ಒಂದ್ ಕೆಲಸ ಮಾಡಬೇಕಾಗಿದೆ. ನೀವು ನಿಮ್ಮ ಒಂದು ಮೌಲ್ಯ ಜಾಸ್ತಿ ಆಗ್ಬೇಕಾದ್ರೆ, ನಿಮ್ಗೆ ಒಂದು ಸದ್ಗತಿ ಬೇಗ ಸಿಗ್ಬೇಕು ಅಥವಾ ಮೋಕ್ಷಕ್ಕೆ ಹತ್ರ ಆಗ್ಬೇಕು ಅಂತಂದ್ರೆ, ಈ ಪಿರಾಮಿಡ್ನ ಸಂದೇಶವನ್ನ ಹೆಚ್ಚು ಜನಕ್ಕೆ ಪ್ರಸಾರ ಮಾಡಿ. ನಿಮ್ಮ ಅಕ್ಕಪಕ್ಕದವರಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ವಿಷಯ ಹೇಳಿ. ನೀವು ತಗೊಂಡು ಬಳಕೆ ಮಾಡಿದ ಅನುಭವನ ಅವ್ರಿಗೆ ಪ್ರಸಾರ ಮಾಡಿ. ಒಬ್ಬೊಬ್ರು ಕನಿಷ್ಠ 10 ಜನಕ್ಕೆ ನೀವು ಪಿರಾಮಿಡ್ಗಳನ್ನ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವ್ರಿಗೆ ಕೊಡಿಸಿ ತಗೊಳ್ಳಿಕ್ಕೆ ಪ್ರೇರೇಪಣೆ ಮಾಡಿದ್ದೆ ಆದಲ್ಲಿ ನೀವು ಇನ್ನೂ ಹತ್ರ ಆಗ್ತೀರಿ ಮೋಕ್ಷಕ್ಕೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ನಾನಂತೂ ಈಗ ಒಳ್ಳೆ ಅನುಭವ ತಗೊಂಡಿದ್ದೀನಿ ಆ ಪಿರಮಿಡ್ ಶಕ್ತಿ ಬಳಕೆಯಿಂದ. ಅದಕ್ಕೆ ಎಲ್ಲರೂ ಅದರ ಒಂದು ಉಪಯೋಗ ಪಡ್ಕೊಳ್ರಿ ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಮಧ್ಯಾಹ್ನದ ಕ್ಲಾಸ್ಗಳು ಕೂಡ ಅತ್ಯದ್ಭುತವಾಗಿ ಬರ್ತಾ ಇದಾವೆ. ರಾತ್ರಿ ಕ್ಲಾಸ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಅಲ್ಲೂ ಕೂಡ ಭಾಗವಹಿಸಿ ಸಾಧ್ಯ ಆದವರು. ಒಟ್ಟಾರೆ ಹೆಚ್ಚು ಧ್ಯಾನ ಮಾಡಿ ಎಲ್ಲರೂ ಇದರಿಂದ ಸದ್ಗತಿಯನ್ನು ಪಡೆಯೋಣ ಅಂತೇಳಿ ನನ್ನ ಒಂದು ಮಾತು. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಂದಾ ಮೇಡಮ್, ಇವತ್ತಿನ ಕ್ಲಾಸ್ ತಮ್ದು ಕೂಡ ತುಳಸಿ ದಳ ಚೆನ್ನಾಗಿ ಮೂಡಿ ಬಂತು. ಜೊತೆಗೆ ಗಿರಿಜಾ ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ ಕೂಡ 7 ಹಂತಗಳೇನಿವೆ ಅವು ಚೆನ್ನಾಗಿ ಮೂಡಿ ಬಂದು. ಎಲ್ಲರಿಗೂ ಕೂಡ ಫೌಂಡೇಶನ್ನಿಗೂ ಟೆಕ್ನಾಲಜಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಡೀ ದಿನದ ಸೆಷನ್ ಬಗ್ಗೆ ತುಂಬಾ ವಿವರಣೆ ನೀಡಿದ್ರ. ಮತ್ತೆ ಪಿರಮಿಡ್ ಪವಾಡ, ಪಿರಮಿಡ್ ಬಳಕೆಯಿಂದ ಏನೇನಾಗುತ್ತೆ ಅಂತ ನಾವು ಪ್ರತಿದಿನ ಗುರುಜಿಯವ್ರು ಕೊಡ್ತಾ ಇದ್ದಾರೆ. ಸತ್ಯ ಅದು. ಪಿರಮಿಡ್ ಬಳಕೆ ನಾವು ಮಾಡ್ಬೇಕು. ಇಲ್ಲಿದ್ದಂತ ಪ್ರತಿದಿನ ಏನು ನಾವು ಇಲ್ಲಿ ಜಾಯಿನ್ ಆಗ್ತಿದ್ದೇವಲ್ಲ, ಈ ಮಷ್ಟ ಆದ್ರೂ ನಾವು ಅದನ್ನ ಪರ್ಚೇಸ್ ಮಾಡ್ಬೇಕು. ಯಾಕಂದ್ರೆ ಅದನ್ನ ನಾವು ಅನುಭವಿಸಿದಾಗ ಮಾತ್ರ ಅದು ಗೊತ್ತು. ನಾವು ಕೇಳ್ತೇವಿ ಮತ್ತೆ ಸುಮ್ಮನೆ ಆಗ್ತೀವಿ ಅಂದ್ರೆ ಮತ್ತೊಬ್ರು ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ಈಗ ಇಲ್ಲಿ ಸೆಷನ್ ಕೇಳಿದವರು ಇಲ್ಲಿ ಅಟೆಂಡ್ ಆಗುದಿಲ್ಲ ಗುರುಜಿ, ಇಲ್ಲಿ ಜಾಯಿನ್ ಆಗಿ ಯೂಟ್ಯೂಬ್ ನಲ್ಲಿ ಕೇಳಿದವ್ರಿಗೆ ಪರ್ಚೇಸ್ ಮಾಡಿದ್ದಾರೆ. ಇದನ್ನ ಪಿರಮಿಡ್ ಅನ್ನ ಪರ್ಚೇಸ್ ಮಾಡಿ ಅವರು ಕ್ರಿಸ್ಟಲ್ ಅಳವಡಿಸಿದ್ದೇ ಪಿರಮಿಡ್ ನಮ್ಗೆ ಬೇಕು ಮೇಡಮ್ ಅಂತ ಅಡ್ರೆಸ್ ತಗೊಂಡು ಅವರು ಪರ್ಚೇಸ್ ಮಾಡ್ಲಿಕ್ಕೆ ಮತ್ತೆ ಮಹಾವತಾರ್ ಫೌಂಡೇಶನ್ ಭೇಟಿ ಕೊಡ್ಲಿಕ್ಕೆ ಅವರು ಈಗ ಸಿದ್ಧರಿದ್ದಾರೆ. ಬರ್ಬೋದು ಗುರುಜಿ ರೀಸೆಂಟ್ ಆಗಿ ಅವರು. ಅಂದ್ರೆ ಅದ್ರದ್ದು ಪವಾಡ ಎಷ್ಟಿದೆ ಅಂತ ಅನ್ನೋದು ನಾವು ಅಳವಡಿಸ್ಕೊಂಡು ನಮ್ ಸೇರಿಂಗ್ ಅವ್ರು ಕೇಳ್ತಾರಲ್ಲ, ಕೇಳಿದಾಗ ಅವ್ರಿಗೆ ಅದ್ಭುತ ಅನಿಸ್ತು. ಇಲ್ಲ ನಾನು ಬೇಕೇ ಬೇಕು ಮೇಡಮ್, ಅದು ನಾನು ಕ್ಲಾಸ್ ಅಟೆಂಡ್ ಆಗಕ್ಕಾಗೋದಿಲ್ಲ, ಪಿರಮಿಡ್ ಬಳಕೆ ನಾನು ಮಾಡ್ತೀನಿ ಅಂತಂದು ಅವರು ಅಡ್ರೆಸ್ ತಗೊಂಡ್ರು. ಅದೇ ರೀತಿ ಇಲ್ಲಿದ್ದವ್ರು ನೀವು ಬಳಕೆ ಮಾಡ್ರಿ. ಎಷ್ಟು ಸಾಧ್ಯ 2x2 ಅಂತ ಹೇಳ್ತಾರಲ್ಲ ಗುರುಜಿ, ಅದನ್ನಾದ್ರೂ ನೀವು ತೆಗೆದುಕೊಂಡು ಅದ್ರ ಅನುಭವ ಪಡೆದುಕೊಳ್ಳೋದ್ರಿಂದ ಅದನ್ನ ಮನೆಯಲ್ಲಿ ಅಳವಡಿಸೋದ್ರಿಂದ ನಮ್ಗೆ ಬೇಕಾದಷ್ಟು ಎನರ್ಜಿ ಸಿಗುತ್ತೆ. ಅದನ್ನ ಪ್ರತಿದಿನ ಇಲ್ಲಿ ಪವಾಡನ್ನ ನೋಡೋದ್ರಿಂದ ನಾವು ಮಾಡ್ಕೊಳ್ಳೋದಲ್ದೆ ಅದನ್ನ ಪ್ರಚಾರನೂ ಮಾಡ್ದಂಗ ಆಕತಿ. ಅಂದ್ರೆ ಪ್ರಚಾರ ಅಂದ್ರೆ ಏನು, ನಿಮ್ಮಿಂದ ಒಂದು ಮತ್ತೊಬ್ಬರಿಗೆ ಸೇವೆ, ಅದೊಂದನ್ನು ಅಳವಡಿಸ್ಕೊಳ್ಳೋದ್ರಿಂದ ಅವರು ಆರೋಗ್ಯವಾಗಿರೋದ್ರಲ್ಲದೆ ಅವರ ಪಡೆಯುತ್ತಿರುವಂತ ಅನೇಕ ತೊಂದರೆಗಳನ್ನ ಅವ್ರು ಪರಿಹರಿಸ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ಸಾಧನ. ಆದ್ದರಿಂದ ನೀವೆಲ್ಲರೂ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ, ನಂತರ ಅದನ್ನ ಅಳವಡಿಸ್ಕೊಂಡು ಧ್ಯಾನವನ್ನು ಪಡೆದುಕೊಳ್ಳ್ರಿ, ಅದನ್ನ ಹಂಚಿಕೆ ಮಾಡ್ರಿ, ಮತ್ತೊಬ್ಬರಿಗೆ ತಿಳಿಸ್ರಿ ಅಂತ ನಾನು ಕೂಡ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಗುರುಜಿ ಇದು ಎಂಡ್ ಮಾಡೋಣ. ಇನ್ನೊಂದು ವಿಷಯ ಮೇಡಮ್, ಏನಂತಂದ್ರೆ ಇದೇ ತಿಂಗಳು 27-28ನೇ ತಾರೀಕು ಮಹಾವತಾರ್ ಫೌಂಡೇಶನ್ ನಡೀತಕ್ಕಂತ ಅಕ್ಯುಪ್ರೆಷರ್ ತರಬೇತಿ ಏನಿದೆ, ದಯವಿಟ್ಟು ಮಾಸ್ಟರ್ಸ್ ಸುಮಾರು ಜನ ಈಗ ಆಲ್ರೆಡಿ ಜಾಯಿನ್ ಆಗಿದಾರ ಆ ಒಂದು ಗ್ರೂಪಿಗೆ. ಇನ್ನು ನಿಮಗೆ ಗೊತ್ತಿರ್ತಕ್ಕಂಥ ಯಾರಾದ್ರೂ ಹೇಳಿ. 2 ದಿನದ ತರಬೇತಿಗಾಗಿ 250 ರೂಪಾಯಿ. ಏನಾದ್ರೂ ಅಲ್ಲಿ ಲೋಕಲ್ ಇದ್ದವರು ಬಂದ್ ಮತ್ತೆ ಸಾಯಂಕಾಲ ಹೋಗ್ಬೋದು. ವಸತಿ ಮಾಡ್ತೇವೆ ಅಂದ್ರೆ ಮಾತ್ರ 1 ದಿನ ಮಾತ್ರ ವಸತಿ ಮಾಡ್ಬೇಕಾಗತ್ತೆ. ಅದಕ್ಕೆ 300 ರೂಪಾಯಿ ಬೀಳುತ್ತೆ ಒಬ್ರಿಗೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದನ್ನ ಪೇ ಮಾಡ್ಬಿಟ್ಟು ದಯವಿಟ್ಟು ಬರ್ತಕ್ಕಂಥ ವ್ಯವಸ್ಥೆ ಮಾಡಿ. ಈಗ ಅಕ್ಯುಪ್ರೆಷರ್ ಜ್ಞಾನ ತಗೊಂಡು ನಿಮಗೆ ನೀವೇ ವೈದ್ಯರಾಗ್ರಿ. ಯಾಕಂದ್ರೆ ಇವಾಗ ಸುಮಾರು ಮನೆ ಮದ್ದು, ಮುದ್ರೆಗಳು, ಆಮೇಲೆ ಕಲರ್ ಥೆರಪಿ, ಸೋಮೂತ್ರ, ಇಷ್ಟೆಲ್ಲ ಜ್ಞಾನ ತಗೊಂಡಿದ್ವಿ. ಅದ್ರ ಜೊತೆ ಅದೊಂದು ನಾವು ಪರ್ಫೆಕ್ಟ್ ಆಗಿ ತಗೊಂಡಾಗ ಎಷ್ಟೋ ನಾವು ಇಂಗ್ಲಿಷ್ ಮೆಡಿಸಿನ್ ನಿಂದ ದೂರ ಇರ್ಬೋದು, ಅಲೋಪತಿಯಿಂದ ದೂರ ಇರ್ಲಿಕ್ಕೆ ಸಾಧ್ಯತೆ ಐತಿ, ಮತ್ತು ನಮ್ಮ ಆರೋಗ್ಯನ ಇನ್ನು ಹೆಚ್ಚು ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಂಪ್ಲೀಟ್ ಮಾಡ್ಬೋದು ಮೇಡಮ್. ಎಂಡ್ ಮಾಡಲ್ಲ ಗುರುಜಿ? ಸಂಪನ್ನ ಗುರುಜಿ.
ಮಾಸ್ಟರ್ಸ್ ಬೆಳಗಿನ 5 ಗಂಟೆ ಯೋಗಾಸನ ಮತ್ತು ಪ್ರಾಣಾಯಾಮದಿಂದ ಪ್ರಾರಂಭವಾಗಿ ಇಂದಿನ ಸೆಷನ್ ಅನೇಕ ವಿಜಯ ಮೇಡಮ್ ಅವರು ಆಧ್ಯಾತ್ಮಿಕ ಸೂತ್ರಕ 7 ಸೂತ್ರಗಳ ಬಗ್ಗೆ ಅವರು ಹೇಳಿದ್ರು. ನಂತರ ತುಳಸಿದ ಬಗ್ಗೆ ಧ್ಯಾನ ಹಂಚಿಕೆ ಆಯ್ತು. ನಂತರ ಗುರೂಜಿಯವರು ಏನು ಭಗವಂತನ ಶಕ್ತಿ, ಅದನ್ನು ಭಕ್ತಿ ಅಲ್ಲ ಶಕ್ತಿ ರೂಪದಲ್ಲಿ ಪಡೆದುಕೊಳ್ಳ್ರಿ ಅಂತ ವಿವರವಾಗಿ ತಿಳಿಸಿದ್ರು. ಮತ್ತೆ ಪಿರಮಿಡ್ ಅನುಭವಗಳ ಬಗ್ಗೆ ಏನು ಸನ್ಗೌಡ್ರು ಧ್ಯಾನವನ್ನು ಹಂಚಿಕೆ ಮಾಡಿದ್ರು. ಎಲ್ಲ ಆತ್ಮಗಳಿಗೂ ಕೂಡ ಇವತ್ತೇನು ಧ್ಯಾನ ಹಂಚಿಕೆ ಮಾಡಿದ ಎಲ್ಲ ಆತ್ಮಗಳು ಕೂಡ ನಾವು ಈ ವೇದಿಕೆ ಮೂಲಕ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಂತರ ಇಲ್ಲಿಯವರೆಗೂ ತಾವು ಈ ಧ್ಯಾನವನ್ನ ಪಡೆದುಕೊಂಡಿದ್ದೀರಾ. ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡೆದುಕೊಳ್ಳುವ ಧ್ಯಾನವನ್ನ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಔಷಧರಹಿತ ಜೀವನ ನಡೆಸ್ಕೊಳ್ಳೋಣ ಅಂತ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸೆಷನ್ ನ ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.